ಸೊ ಈ ವಿಡಿಯೋದಲ್ಲಿ ನಿಮಗೆ ಯಾರಾದ್ರೂ ಐ ಟಿಯಲ್ಲಿ ವರ್ಕ್ ಮಾಡಬೇಕು ಅಂದರೆ ನಿಮ್ಗೆ ಇಲ್ಲೊಂದು ಸ್ವಲ್ಪ ಬೇಸಿಕ್ ಅರ್ಥ ಆಗಬೇಕು. ಸೊ ಇಲ್ಲಿ ನಿಮ್ಗೆ ಇಲ್ಲೊಂದು ಸ್ವಲ್ಪ ಫೇಸಸ್ ಅಂತ ಇರುತ್ತೆ. ಸೊ ಆ ಫೇಸಸ್ನ ನಾನು ಜಸ್ಟ್ ರಿಯಲ್ ಟೈಮಲ್ಲಿ ನಿಮಗೆ ಒಂದು ಯಾವುದಾದ್ರೂ ಎಕ್ಸಾಂಪಲ್ ಕೊಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ನಿಮಗೆ ಆ ಎಕ್ಸಾಂಪಲ್ಲು ಸಿಲ್ಲಿ ಅನಿಸ್ಬೋದು, ಬಟ್ ಅದೇ ರೀತಿಯೇ ಐ ಟಿಯಲ್ಲಿ ವರ್ಕ್ ಆಗೋದು. ಸೊ ಈಗ ನಾನು ಐ ಟಿಯಲ್ಲಿ ಮೂವ್ ಆಗಬೇಕಾದ್ರೆ ನನಗೇನು ಫುಲ್ ಐ ಟಿ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಓಕೆನಾ. ಸೊ ನೀವು ಆಲ್ರೆಡಿ ನೀವು ಇದನ್ನ ಕನ್ನಡದಲ್ಲಿ ಮಾಡಿರೋ ಫಸ್ಟ್ ವಿಡಿಯೋನ ನೀವು ವಾಚ್ ಮಾಡಿದರೆ ಸೊ ಇದ್ರ ಕಂಟಿನ್ಯೂಸ್ ಆಗಿ ಇದನ್ನ ನೋಡಿಬಿಟ್ಟು ಬೇಕಾದ್ರೆ ನೀವು ಡಿಸೈಡ್ ಮಾಡ್ಬೋದು. ಸೊ ನಿಮ್ಗೆ ಇಲ್ಲಿ ಅರ್ಥ ಆಗಬೇಕಾಗಿರೋದೇನು ಅಂತಂದರೆ, ಸೊ ಐ ಟಿ ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ, ಓಕೆನಾ. ಬಟ್ ನಿಮಗೆ ಇಲ್ಲಿ ಸ್ವಲ್ಪ ಸ್ಲೈಟಾಗಿ ಡಿಫ್ರೆನ್ಸ್ ಇರುತ್ತೆ. ಈಗ ನಿಮಗೆ ಕೋರ್ ಇಂಜಿನಿಯರಿಂಗ್ ಯಾರಾದ್ರೂ GPS, ಓಕೆನಾ. ಸೊ ಈ ರೀತಿ ಅಪ್ಲಿಕೇಶನ್ಸ್ ಆದ್ರೂ ಟೆಕ್ನಾಲಜಿಯಲ್ಲಿ ಏನಾದರೂ ವರ್ಕ್ ಮಾಡ್ತಾಯಿದ್ರೆ, ಇಲ್ಲ ಅಂತಂದರೆ ಮೆಕ್ಯಾನಿಕಲ್ಲು, ಅವ್ರಿಗೆಲ್ಲ ಸ್ವಲ್ಪ ಫಿಸಿಕ್ಸು, ಮ್ಯಾಥ್ಸು, ಓಕೆನಾ, ಕ್ಯಾಲ್ಕುಲೇಷನ್ಸ್ ಎಲ್ಲ ಬೇಕಾಗಿರುತ್ತೆ. ಬಟ್ ನಿಮಗೆ ಐ ಟಿ ಬಂದಾಗ ಆ ರೀತಿದ್ದು ಏನು ನಿಮಗೆ ಕ್ಯಾಲ್ಕುಲೇಷನ್ಸ್ ಎಲ್ಲ ಬೇಕಾಗಿರಲ್ಲ. ಬಟ್ ನಿಮಗೆ ಹೈ ಲೆವೆಲಾಗಿ ನೀವು ಒಂದು ಸ್ವಲ್ಪ ಅರ್ಥ ಮಾಡ್ಕೊಬೇಕಾಗುತ್ತೆ, ಓಕೆನಾ. ಸೊ ಅದನ್ನು ಉದಾಹರಣೆ ಕೊಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ಗೊತ್ತಾಗುತ್ತೆ ಏನು ಅಂತ. ಸೊ ಇಲ್ಲಿ ನಿಮಗೆ ಫೇಸಸ್ ಅಂತಂತಂದರೆ ಐ ಟಿ ಒಳಗಡೆ ಸೊ ಯಾರಾದರೂ ಹೊಸ್ದಾಗಿ ಏನಾದರೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡೋರಾಗಲಿ, ಇಲ್ಲಾಂದರೆ ಆಲ್ರೆಡಿ ಪ್ರಾಡಕ್ಟ್ ಬಿಲ್ಡ್ ಆಗಿದೆ ಅದನ್ನು ಯಾರಾದ್ರೂ ಯೂಸ್ ಮಾಡೋದು, ಓಕೆನಾ. ಸೊ ನಾನು ಎರಡೂ ಹೇಳ್ತೀನಿ. ಸೊ ಆವಾಗ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ನಿಮಗೆ ಸೊ ಒಂದು 5 to 6 ಫೇಸಸ್ ಇರುತ್ತೆ. ಸೊ ನಾನು ಫಸ್ಟು ಶಾರ್ಟಾಗಿ ಬರಿತೀನಿ, ಓಕೆನಾ. ಡಿಸ್ಕವರಿ, ಪ್ರಿಪ್ರೇಷನ್ ಫೇಸು, ಎಕ್ಸ್ಪ್ಲೋರ್ ಫೇಸು, ಅದಾದಮೇಲೆ ನಿಮಗೆ ರಿಯಲೈಸೇಷನ್ ಫೇಸು ಆ್ಯಂಡ್ ಡೆಪ್ಲಾಯಿ, ರನ್ ಅಂತ ಇರುತ್ತೆ, ಓಕೆನಾ. ಇವ್ರು ನಿಮಗೆ 6 ಫೇಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದ್ರೂ ಈಗ ಯಾರಾದರೂ ಹೊಸ್ದಾಗಿ ಒಂದು ಪ್ರಾಡಕ್ಟ್ ಅಪ್ಲಿಕೇಶನ್, ಈಗ ನೀವು ಮೊಬೈಲಲ್ಲಿ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತೀರಾ, ಎಷ್ಟೊಂದು ಅಪ್ಲಿಕೇಶನ್ಸ್ ಯೂಸ್ ಮಾಡ್ತಿರ್ತೀರಲ್ವ, ಅವ್ರು ಏನು ಮಾಡ್ತಾರೆ ಅಂತಂದರೆ ಇದನ್ನೇ ಅವರೂ ಫಾಲೋ ಅಪ್ ಮಾಡಿರೋದು, ಓಕೆನಾ. ಫಸ್ಟ್ ಅವ್ರು ಡಿಸ್ಕವರ್ ಮಾಡ್ತಾರೆ. ಸೊ ಯಾವ ರೀತಿದೊಂದು ಅಪ್ಲಿಕೇಶನ್ನು ಯಾತಕ್ಕೆ ಪರ್ಪಸ್ಸು ಅದನ್ನೆಲ್ಲ ಅನಲೈಸ್ ಮಾಡಿ ಅದನ್ನು ಡಿಸ್ಕವರ್ ಅಂತಾರೆ. ಅದಾದಮೇಲೆ ಪ್ರಿಪ್ರೇಷನ್ಗೆ ಬರ್ತಾರೆ, ಓಕೆನಾ. ಸೊ ಅಲ್ಲಿ ಕೆಲವೊಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ ಯಾರ್ಯಾರ್ದು ಏನೋ ರೋಲ್ಸು, ರೆಸ್ಪಾನ್ಸಿಬಿಲಿಟಿ, ಎಷ್ಟು ಜನ ರಿಸೋರ್ಸ್ ಬೇಕು, ಬಜೆಟ್ ಎಷ್ಟು, ಟೈಮ್ ಲೈನ್ ಎಷ್ಟು, ಯಾರೆಲ್ಲ ಇನ್ವಾಲ್ವ್ ಆಗ್ತಾರೆ ಅದರೆಲ್ಲ ಪ್ರಿಪ್ರೇಷನಲ್ಲಿ ಬರ್ತಾರೆ. ಸೊ ಎಕ್ಸ್ಪ್ಲೋರಲ್ಲಿ ಬಂದಾಗ ಅದೇ ಹೇಳ್ದಂಗೆ ನಿಮ್ಗೆ ಅಪ್ಲಿಕೇಶನ್ ಬೇಕಂದ್ರೆ ಅಪ್ಲಿಕೇಶನ್ ಇನ್ ಡೆಪ್ತ್ ಹೋಗ್ತಾರೆ, ಓಕೆನಾ. ಅಲ್ಲಿ ಯಾವ್ಯಾವ ಫಂಕ್ಷನಾಲಿಟೀಸ್ ಬೇಕು, ಯಾತಕ್ಕೆ ಯೂಸ್ ಮಾಡ್ತಾರೆ, ಅದೆಲ್ಲದನ್ನು ಬ್ಯಾಂಕಿಂಗ್ ಏನಾದರೂ ಇಂಟಿಗ್ರೇಷನ್ ಮಾಡಬೇಕಾ, ಇಲ್ಲ ಆಧಾರ್ಗೆ ಇಂಟಿಗ್ರೇಷನ್ ಮಾಡಬೇಕಾ, ಓಕೆನಾ, ಯಾವುದಾದ್ರೂ ಗೌರ್ಮೆಂಟ್ ಸೈಟ್ಗೆ ಇಂಟಿಗ್ರೇಷನ್ ಮಾಡಬೇಕಾ, ಈ ರೀತಿ ಹಾಗೆ ಎಲ್ಲೊಂದು ಅಪ್ಲಿಕೇಶನ್ನ ಅನಲೈಸ್ ಮಾಡಿ ಅದು ರೆಡಿ ಮಾಡ್ತಾರೆ. ಸೊ ಒಂದು ಅದನ್ನು ಬ್ಲೂ ಪ್ರಿಂಟ್ ಅಂತಾರೆ, ಓಕೆನಾ. ಬ್ಲೂ ಪ್ರಿಂಟ್ ಅಂತಾರೆ. ನಿಮ್ಗೆ ಆ ಬ್ಲೂ ಪ್ರಿಂಟ್ ರೆಡಿ ಆದಮೇಲೆ ಏನು ಮಾಡ್ತಾರೆ, ನಿಮ್ಗೆ ಅದನ್ನು ಕೋಡಿಂಗಲ್ಲಿ ಕನ್ವರ್ಟಾಗಿ ಬಿಲ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಓಕೆನಾ. ನೀವೇನೇನೆಲ್ಲ ಒಂದು 100 ಪೇಜ್ ಇರ್ಬೋದು, 200 ಪೇಜ್ ಇರ್ಬೋದು. ಸೊ ಇದು ಏನಾಗ್ತಾ ಇರುತ್ತೆ, ಕೀಪ್ ಆನ್ ಹೊಸ್ದಾಗಿ ಯಾರಾದರೂ ಅಪ್ಲಿಕೇಶನ್ನ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಕಂಟಿನ್ಯೂ ಹೋಗ್ತಾ ಇರುತ್ತೆ, ಓಕೆನಾ. ಸೊ ಅದನ್ನೆಲ್ಲ ಕೋಡಿಂಗು ಎಲ್ಲ ಮಾಡೋದನ್ನು ರಿಯಲೈಸೇಷನ್ ಫೇಸ್ ಅಂತಾರೆ. ಒನ್ಸ್ ಅದು ರೆಡಿ ಆದಮೇಲೆ ಟೆಸ್ಟಿಂಗ್ ಆಯಿತು, ಎಲ್ಲ ಆಯಿತು ಅಂತಂದಮೇಲೆ ಈಗ ಇಲ್ಲೇನು ಮಾಡ್ತಾರೆ, ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ದಂಗೆ ನಿಮಗೆ ಈಗ ಡೆವಲಪ್ಮೆಂಟು, ಪ್ರಿವ್ಯೂ ಅಂತೆಲ್ಲ ಇರುತ್ತಲ್ವ. ಸೊ ಅದನ್ನೇನು ಮಾಡ್ತಾರೆ, ಆ್ಯಕ್ಚುಯಲ್ ಒಂದು ಪ್ರೊಡಕ್ಷನ್ಗೆ ಯೂಸ್ ಮಾಡ್ತಾರಲ್ಲ ಅಲ್ಲಿಗೆ ಡೆಪ್ಲಾಯ್ ಮಾಡ್ತಾರೆ. ಈಗ ನಿಮಗೆ ಅಮೆಝಾನ್ದು AWS ಇರುತ್ತೆ, ಅದನ್ನು ಹೋಸ್ಟ್ ಮಾಡ್ತಾರೆ, ಓಕೆನಾ. ದುಡ್ಡು ಕೊಟ್ಬಿಟ್ಟು, ಯಾಕಂದರೆ ನೀವು ಒನ್ಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾದಮೇಲೆ ಅದ್ರ ಡೇಟಾ ಎಲ್ಲ ಸ್ಟೋರ್ ಆಗೋದಕ್ಕೆ ಬೇಕು. ಈಗ ಫಾರ್ ಎಕ್ಸಾಂಪಲ್ ಇದು ಕ್ಲೌಡ್ ಅಪ್ಲಿಕೇಶನ್ ಅಂತ ನೀವೊಂದು ಕ್ಲೌಡಲ್ಲಿ ಬಿಲ್ಡ್ ಮಾಡ್ತಾ ಇದ್ದೀರಾ, ಓಕೆನಾ. ಸೊ ಡೇಟಾ ಎಲ್ಲಿ ಸ್ಟೋರ್ ಆಗಬೇಕು, ಸೊ ಅದಕ್ಕೆ ನೀವು ಯಾರ್ದಾದ್ರೂ ಥರ್ಡ್ ಪಾರ್ಟಿ ಇದನ್ನು ಒಂದು ಡೇಟಾ ಸೋರ್ಸ್ನ, ಅದು ಮೈಕ್ರೋಸಾಫ್ಟ್ ಆಗಿರ್ಬೋದು, ಅಮೆಝಾನ್ದಾಗಿರ್ಬೋದು, ಅದನ್ನು ಬೈ ಮಾಡಬೇಕಾಗುತ್ತೆ, ಓಕೆನಾ. ಅಲ್ಲಿ ಹೋಸ್ಟ್ ಮಾಡ್ತೀರಾ. ಅದಾದಮೇಲೆ ನಿಮ್ಗೇನಾಗ್ಬಿಡುತ್ತೆ, ಅದನ್ನು ಆ್ಯಕ್ಚುಲಿಗೆ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಓಕೆನಾ. ಸೊ ಇದು ನಿಮಗೆ 6 ಫೇಸಸ್ ಇರುತ್ತೆ, ಓಕೆನಾ. ಸೊ ಕೆಲವೊಂದು ಈಗ ನಿಮಗೆ ಇನ್ನೂ ಇನ್ ಡೆಪ್ತ್ ಹೋಗಬೇಕು ಅಂತಂದರೆ ಸಿಂಪಲ್, ನಾನು ಅಲ್ಲಿ ಮೊದಲೇ ಹೇಳಿದಾಗೆ ನಿಮ್ಗೆ ಇದೊಂದು ಸಿಲ್ಲಿ ಎಕ್ಸಾಂಪಲ್ ಅನ್ಬೋದು. ಫಾರ್ ಎಕ್ಸಾಂಪಲು ನೀವು ಈಗ ಒಂದು ಹೊಸ್ದಾಗಿ ಹೌಸ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂದ್ಕೊಳ್ಳಿ, ಓಕೆ. ನಾನು ಪ್ಯಾರಲಲ್ಲಿ ಏನು ಮಾಡ್ತಿದ್ದೀನಿ, ನಂದು ಸಕ್ಸಸ್ ಫ್ಯಾಕ್ಟರ್ ಅಪ್ಲಿಕೇಶನ್ಗೂ ಕಂಪೇರ್ ಮಾಡಿ ಹೇಳ್ತಾ ಹೋಗ್ತೀನಿ, ಓಕೆನಾ. ಸೊ ಇಲ್ಲ ಅಂತಂತಂದರೆ ನಾನು ಆಲ್ರೆಡಿ ಮೊದಲೇ ಹೇಳ್ದಾಗೆ ಇಲ್ಲಿ, ಸೊ ಈಗ ನಮ್ಮ ಫ್ರೆಂಡ್ಸೇ ಅವರೇ ಒಂದು ಪೇರೋಲ್ ಸಿಸ್ಟಮ್ನ ಬಿಲ್ಡ್ ಮಾಡಿದ್ದಾರೆ ಇಂಡಿಯಾಗೆ, ಓಕೆನಾ. ಸೊ ಈಗ US ಅವರೇ ಬಿಲ್ಡ್ ಮಾಡ್ತಾ ಇದ್ದಾರೆ. ಸೊ ಅವ್ರೇನು ಮಾಡ್ತಾ ಇದ್ದಾರೆ, ಅವರೊಂದು ಜಾವಾ ಟೆಕ್ನಾಲಜಿನೆಲ್ಲ ಯೂಸ್ ಮಾಡ್ತಾ ಇದ್ದಾರೆ, ಓಕೆನಾ. ಅದನ್ನು ಯೂಸ್ ಮಾಡಿ ಆಲ್ಮೋಸ್ಟ್ ಎಲ್ಲ ಅವರೇ ಫ್ರೆಷರ್ಸ್ನ ಯಾರ್ಯಾರೆಲ್ಲ ಜಾವಾ ಗೊತ್ತಿದೆ, ಸ್ವಲ್ಪ ಪೈಥಾನ್ ಎಲ್ಲ ಗೊತ್ತಿದೆಯಲ್ಲ, ಅವ್ರನ್ನೆಲ್ಲ ಯೂಸ್ ಮಾಡಿಬಿಟ್ಟು ಅದನ್ನು ಬಿಲ್ಡ್ ಮಾಡಿದ್ದಾರೆ. ಸೊ ಅವ್ರದ್ದು ಅನಾಲಿಸಿಸ್ ಇಷ್ಟೇ, ಫಸ್ಟ್ ಅವ್ರಿಗೊಂದು ಪೇರೋಲ್ ಸಿಸ್ಟಮ್ ಮಾಡಬೇಕು. ಅದೇನಾಗ್ತಿದೆ, ಅವರು ಫಸ್ಟ್ ಒಂದು 10-15 ಜನನ ಫ್ರೆಷರ್ಸ್ನ ಹೈರ್ ಮಾಡಿಬಿಟ್ಟು ಅಲ್ಲೊಬ್ಬರು ಆರ್ಕಿಟೆಕ್ಟ್ ಇರ್ತಾರೆ, ಓಕೆನಾ. ಎವ್ರಿ ವೀಕು
ಡಿಸ್ಕಸ್ ಮಾಡಿ ಅವರು ಪ್ಲ್ಯಾನ್ ಮಾಡಿ ಬಿಲ್ಡ್ ಮಾಡ್ತಾಯಿದ್ರು. ಸೊ ಈಗ ಆಲ್ಮೋಸ್ಟ್ ಈಗ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಅವರು ಅಮೆಝಾನ್ ಇದರೊಳಗಡೆನೂ ಹೋಸ್ಟ್ ಮಾಡಿ ಈಗ ಆಲ್ರೆಡಿ 1-2 ಕಸ್ಟಮರ್ಸ್ಗೆ ಯೂಸ್ ಮಾಡ್ತಾ ಇದ್ದಾರೆ. ಓಕೆನಾ, ಪರ್ ಯೂಸರ್ಗೆ ಅದು ಗೊತ್ತಿಲ್ಲ ರೇಟ್ ಎಷ್ಟು ಫಿಕ್ಸ್ ಮಾಡಿದ್ದಾರೆ ಅಂತ, ಬಟ್ ದೇರ್ ಆಲ್ರೆಡಿ ಯೂಸ್ಡ್. ಓಕೆನಾ, ಅವರು ಇದನ್ನೇ ಫಾಲೋ ಅಪ್ ಮಾಡಿದ್ದು. ಓಕೆನಾ, ಫಸ್ಟು ಅವ್ರು ಡಿಸೈಡ್ ಮಾಡು, ಓಕೆ ನಾನೊಂದು ಪೇರೋಲ್ ಸಿಸ್ಟಮ್ ಬಿಲ್ಡ್ ಮಾಡಬೇಕು. ಅದಾದಮೇಲೆ ಅವ್ರಿಗೆ ಯಾವ ರೀತಿ ಸ್ಕ್ರೀನ್ ಬೇಕು ಎಲ್ಲ ಅದಾಗ್ತಾ ಹೋಗುತ್ತೆ. ಅದಾದಮೇಲೆ ಕೋಡಿಂಗ್ ಜಾವಾದಲ್ಲಿ ಮಾಡ್ತಾ ಇರ್ತಾರೆ. ಎಲ್ಲೆಲ್ಲಿ ಏನಾದರೂ ಮಾಡಿಫಿಕೇಷನ್ ಬೇಕಾದ್ರೆ ಅದು ರೀವರ್ಕ್ ಆಗ್ತಾ ಇರುತ್ತೆ, ಪ್ರಾಡಕ್ಟ್ ರೆಡಿ ಆಗಿದೆ. ಸೊ ಈಗ ನೀವು ಅಚ್ಚೋ ಸಿನಾರಿಯಸ್ ಬಂದಾಗ ಇದೇ ರೀತಿಯೇ ವರ್ಕ್ ಆದ. ಈಗ ಹೌಸು, ಈಗ ಏನು ಡಿಸ್ಕವರಿ ಅಂತಂದರೆ, ಸೊ ನಿಮಗೆ ಒಂದು ಜಾಗ ಬೇಕು. ಸೊ ಆ ಜಾಗ ಫಸ್ಟ್ ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಓಕೆನಾ, ಯಾವುದಾದ್ರೂ ಬಸ್ ಸ್ಟ್ಯಾಂಡ್ಗೆ ಹತ್ರನೋ ಏರ್ಪೋರ್ಟ್ಗೆ ಹತ್ರನೋ ನಿಮ್ಗೆ ಅನಿಸುತ್ತೆ. ಓಕೆ, ನಿಮ್ಮ ಬಜೆಟಲ್ಲೂ ನೋಡಬೇಕಾಗುತ್ತೆ. ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ರೋಡ್ ಎಷ್ಟು ಅಡಿ ಇದು ಬೇಕು, 30 ಫೀಟ್ ಬೇಕಾ, 60 ಫೀಟ್ ಬೇಕಾ. ಓಕೆ, ಇದೆಲ್ಲ ಬೇಸಿಕ್ ಡಿಸ್ಕವರಿ. ಓಕೆನಾ, ಸೊ ಅದಾದಮೇಲೆ ಈ ಡಿಸ್ಕವರಿಯಲ್ಲಿ ಅಗೇನ್ ನಿಮಗೆ ಲೈಕ್ ನೀವು ಪ್ಲ್ಯಾನ್ ಮಾಡ್ತೀರಾ. ಈಗ ಫಾರ್ ಎಕ್ಸಾಂಪಲ್ ಡಿಸ್ಕವರಿ ಫೇಸಲ್ಲೆಲ್ಲ ನಿಮಗೆ ಸಿಂಗಲ್ ಫ್ಲೋರ್ ಕಟ್ಟಬೇಕಾ, ಡ್ಯೂಪ್ಲೆಕ್ಸ್ ಕಟ್ಟಬೇಕಾ, ಇಲ್ಲ ನೀವು ಡ್ಯೂಪ್ಲೆಕ್ಸ್ ಕಟ್ಟಿ ಅದ್ರ ಮೇಲೆ ಮತ್ತೆ ಒಂದು ಫಸ್ಟ್ ಫ್ಲೋರು ಸೆಕೆಂಡ್ ಯಾವ ರೀತಿ ನಿಮಗೆ ಇದನ್ನೆಲ್ಲನೂ ಡಿಸ್ಕವರಿಯಲ್ಲಿ ಫೇಸಸ್ಸಲ್ಲೇ ಬರುತ್ತದೆ. ಯಾವ ಮೆಟೀರಿಯಲ್ ಯೂಸ್ ಮಾಡಬೇಕು ಅದೆಲ್ಲ ನಿಮಗೆ ಬರೋದು ಡಿಸ್ಕವರಿ ಫೇಸಸ್ಸಲ್ಲೇ. ಓಕೆನಾ, ಸೊ ಅದೇ ರೀತಿ ಈಗ ನಾವು ಟೆಕ್ನಾಲಜಿ ಬಂದರೆ ಸಕ್ಸಸ್ ಫ್ಯಾಕ್ಟ್ರಲ್ಲಿ ಈಗ ಯಾರೋ ಕಸ್ಟಮರ್ಸು ಇದ್ದಾರೆ, ಒಂದು ಕಂಪ್ನಿ ಇದ್ದಾರೆ, ಅವ್ರಿಗೆ HR ಅಪ್ಲಿಕೇಶನ್ನ ಯೂಸ್ ಮಾಡಬೇಕು. ಅವ್ರೇನು ಮಾಡ್ತಾರೆ, ಈಗ ಮಾರ್ಕೆಟಲ್ಲಿ ಎಷ್ಟೊಂದು ಈ ರೀತಿ ನಾನು ಹೇಳಿದ್ದಲ್ಲ ಪೇರೋಲ್ ಸಿಸ್ಟಮ್ ಅಂತ, ಅದೇ ರೀತಿ ಮಾರ್ಕೆಟಲ್ಲಿ ಎಷ್ಟೊಂದು ಪೇರೋಲ್ ಸಿಸ್ಟಮ್ ಇರ್ತಾರೆ. ಓಕೆನಾ, ಅದರೊಳಗಡೆ ಚೂಸ್ ಮಾಡ್ತಾರೆ. ಓಕೆ, ಅವ್ರ ಅಕಾರ್ಡಿಂಗ್ ಟು ಅವ್ರ ಬಜೆಟ್ ಆಗಲಿ, ಓಕೆ ಅದು ಎಷ್ಟು ಫ್ಲೆಕ್ಸಿಬಿಲಿಟಿ ಇದೆ ಅದನ್ನೆಲ್ಲ ನೋಡಿಬಿಟ್ಟು ಅವರು ಒಂದು ಡಿಸೈಡ್ ಮಾಡ್ತಾರೆ. ಓಕೆ, ನಾವು ಈ ಪ್ರಾಜೆಕ್ಟ್ ಅಂದರೆ ಈ ಕಂಪ್ನಿಗೆ ನಾವು ಈ HR ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಬೋದು ಅಂತ. ಸೊ ಫಾರ್ ಎಕ್ಸಾಂಪಲ್ ಅವರೀಗ ಸಕ್ಸಸ್ ಫ್ಯಾಕ್ಟ್ರ್ ಅಂತ ಫೈನಲೈಸ್ ಮಾಡಿದ್ರು ಅಂದ್ಕೊಳ್ಳಿ. ಓಕೆನಾ, ಮಾರ್ಕೆಟಲ್ಲಿ ಇಷ್ಟೊಂದು ಇದ್ದಾವೆ, ಈಗ ಸಕ್ಸಸ್ ಫ್ಯಾಕ್ಟ್ರ್ ಫೈನಲೈಸ್, ದಟ್ ಈಸ್ ದ ಡಿಸ್ಕವರಿ. ಸೊ ನೆಕ್ಸ್ಟ್ ಒನ್ ಈಸ್ ದ ಪ್ರಿಪ್ರೇಷನ್ ಫೇಸ್. ಸೊ ನಾನು ಆಗಲೇ ಹೇಳ್ದಂಗೆ ಯಾರ್ಯಾರು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಓಕೆ, ಈಗ ನಿಮ್ಮ ಮನೇಲಿ ಯಾರೋ ಹೆಡ್ ಆಫ್ ದ ಪರ್ಸನ್ ಇರ್ತಾನೆ. ಓಕೆನಾ, ಕೆಲವೊಂದು ಜನ ವರ್ಕ್ ಮಾಡ್ತಿರ್ತಾರೆ. ಓಕೆ, ಅವ್ರದ್ದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ನ ಡಿಸೈನ್ ಮಾಡ್ತಾರೆ. ಓಕೆ, ಈಗ ನಿಮಗೆ ಒಂದು ಸಾರಿ ನೀವು ಹೌಸು ಎಲ್ಲ ಕನ್ಸ್ಟ್ರಕ್ಟ್ ಮಾಡಿದ್ಮೇಲೆ ನಿಮಗೆ ಈಗ ಒಂದು ಕೊಟೇಶನ್ ತರೋದಾಗಲಿ, ನಿಮಗೆ ಎಲ್ಲಾದರೂ ಹೋಗಿ ಗೌರ್ಮೆಂಟ್ ಆಫೀಸ್, ಮುನ್ಸಿಪಾಲ್ಟಿನ, ಕಾರ್ಪೊರೇಷನ್ಗೆ ಹೋಗಿ ನಿಮ್ಗೆ ಅದು ಅಪ್ರೂವಲ್ ಬೇಕು ಅಲ್ವಾ. ಸೊ ಅದನ್ನೆಲ್ಲ ನಿಮಗೆ ಪ್ರಿಪ್ರೇಷನ್ ಬರುತ್ತೆ. ನಿಮ್ಗೆ ಏನಾದ್ರೂ 3D ಪ್ಲ್ಯಾನಿಂಗ್ ಬೇಕು. ಸೊ ಇದೆಲ್ಲ ನಿಮ್ಗೆ ಏನು ಆಗುತ್ತೆ ಅಂತಂದರೆ ನಿಮ್ಗೆ ಇಲ್ಲಿ ಪ್ರಿಪ್ರೇಷನಲ್ಲಿ ಫೇಸಸಲ್ಲಿ ಬರುತ್ತೆ. ಸೊ ಇಲ್ಲೂ ಹಾಗೇನೆ. ಸೊ ನೀವು ಒಂದು ಸಾರಿ ಫೈನಲೈಸ್ ಆದಮೇಲೆ ಪ್ರಾಜೆಕ್ಟಲ್ಲಿ ಇಲ್ಲಿ ಡಿಸೈಡ್ ಮಾಡ್ತಾರೆ ಯಾವ ವೆಂಡರು, ಓಕೆನಾ, ಎಷ್ಟು ದಿನ ಟೈಮ್ ಡ್ಯೂರೇಷನ್ನು, ಎಲ್ಲ ರಿಸೋರ್ಸ್ ಬೇಕು, ಇಲ್ಲ ಆಫ್ಶೋರಿಂದ ವರ್ಕ್ ಮಾಡ್ತಾರಾ, ಆನ್ಶೋರಿಂದ ವರ್ಕ್ ಮಾಡ್ತಾರಾ, ಎಷ್ಟು ದಿನ ಡ್ಯೂರೇಷನ್ ಪ್ಲ್ಯಾನು. ಸೊ ಎಲ್ಲನೂ ಬರೋದು ಇದು ಪ್ರಿಪ್ರೇಷನ್ ಫೇಸಲ್ಲಿ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಎಕ್ಸ್ಪ್ಲೋರ್ ಫೇಸಲ್ಲಿ. ಸೊ ಎಕ್ಸ್ಪ್ಲೋರಲ್ಲಿ ಏನಾಗುತ್ತೆ, ಸೊ ಈಗ ನಿಮಗೆ ಒಂದು ಹೌಸ್ ಕನ್ಸ್ಟ್ರಕ್ಷನ್ ಆದಮೇಲೆ ನೀವು 3Dಯಲ್ಲಿ ನೋಡ್ತೀರಾ ಅಲ್ವಾ. ಸೊ 3Dಯಲ್ಲಿ ನೋಡಿ ನೀವು ಫೈನಲೈಸ್ ಆದಮೇಲೆ ನಿಮ್ಗೆ ಯಾವ ಮೆಟೀರಿಯಲ್ ಬೇಕು. ಓಕೆನಾ, ಸೊ ನಿಮಗೆ ಈಗ ಒಂದು 40-60 ಇದೆ ಅಂದ್ಕೊಳ್ಳಿ, 60/40 ಇದೆ ಅಂದ್ಕೊಳ್ಳಿ. ಇದರೊಳಗಡೆ ನಿಮಗೆ ಈಸ್ಟ್ ಜಾಗ ಎಷ್ಟು ಬಿಡಬೇಕು, ವೆಸ್ಟ್ ಜಾಗ ಎಷ್ಟು ಬಿಡಬೇಕು, ಆಲ್ರೆಡಿ ಪಕ್ಕದಲ್ಲಿ ಯಾರಾದ್ರೂ ಕನ್ಸ್ಟ್ರಕ್ಷನ್ ಮಾಡಿದ್ದಾರಾ. ಓಕೆನಾ, ಸೊ ನಿಮ್ಮ ಮನೆ ಒಂದು ಕಟ್ಟಬೇಕು ಅಂದ್ರೆ ಇಷ್ಟೊಂದು ಅಲ್ಲೂ ಪ್ಲ್ಯಾನಿಂಗ್ ಮಾಡಬೇಕಾಗುತ್ತಲ್ಲ. ನಿಮ್ಗೆ ಎಲೆಕ್ಟ್ರಿಸಿಟಿ ಅದನ್ನು ಇನ್ಫ್ಲೋ ಅಂತಾರೆ. ಓಕೆನಾ, ಇಲ್ಲಿ ಸಕ್ಸಸ್ ಫ್ಯಾಕ್ಟರ್ ಅಂದರೆ ಅದೇ ಒಂದು ಟೆಕ್ನಾಲಜಿಲಿ ಕೂಡ ನಿಮಗೆ ಅದನ್ನು ಇನ್ಫ್ಲೋ ಔಟ್ಫ್ಲೋ ಅಂತಾರೆ. ಓಕೆ, ನಿಮಗೆ ಎಲೆಕ್ಟ್ರಿಸಿಟಿ ಅದೊಂದು ಇನ್ಫ್ಲೋ, ವಾಟರ್ ಕನೆಕ್ಷನ್ ಇನ್ಫ್ಲೋ. ಔಟ್ಫ್ಲೋ ಏನಾಗುತ್ತೆ, ಈಗ ನೀವು ವಾಟರ್ನಲ್ಲಿ ಯೂಸ್ ಮಾಡ್ತೀರಾ, ಅದನ್ನು ನೀವು ಡ್ರೈನೇಜ್ ಸಿಸ್ಟಮ್ನ ಅದನ್ನು ಔಟ್ಫ್ಲೋ ಅಂತಾರೆ. ಸೊ ನಿಮಗೆ ಮೇಯ್ನ್ ಗೇಟ್ ಎಲ್ಲಿ ಬರಬೇಕು, ಸೊ ಇದನ್ನೆಲ್ಲ ನೀವು ಅನಲೈಸ್ ಮಾಡ್ತೀರಾ. ಯಾರು ಕೂಡ ಸುಮ್ಮನೆ ಹೋಗ್ಬಿಟ್ಟು ಮನೆ ಹಂಗೆ ಕಟ್ಟಲ್ಲ. ಈಚ್ ಆ್ಯಂಡ್ ಎವ್ರಿ ಇಂಚಸ್ಸು, ಈಗ ನಿಮ್ಗೆ ಯಾರಾದ್ರೂ ಮೇಯ್ನ್ ಡೋರ್ ಎಲ್ಲಿ ಬೇಕು, ಈಗ ನಿಮಗೆ ನಾರ್ತ್ ಬೇಕಾ, ಓಕೆನಾ, ಇಲ್ಲ ಈಸ್ಟಿಗೆ ಬೇಕಾ. ಸೊ ಈ ರೀತಿ ಎಲ್ಲನೂ ಕೂಡ ಒಂದು ಬರೋದು ಎಕ್ಸ್ಪ್ಲೋರ್ ಫೇಸಲ್ಲಿ. ಓಕೆ, ನೀವು ಎಕ್ಸ್ಪ್ಲೋರ್ ಫೇಸಸಲ್ಲಿ ಇದನ್ನೆಲ್ಲ ನೀವು ಬ್ಲೂ ಪ್ರಿಂಟಲ್ಲಿ ಹಾಕಿ ನೀವು ನೋಡಿ. ಓಕೆ, ವಿಂಡೋ ಎಷ್ಟು ಸ್ಪೇಸ್ ಬೇಕು, ನೀವು ಪಕ್ಕದಲ್ಲಿ ಯಾರಾದ್ರೂ ಈಗ ನಿಮಗೆ ಗೋಡೆ ಪಕ್ಕಕ್ಕೆ ನೀವೆಷ್ಟು ಸ್ಪೇಸ್ ಬಿಡಬೇಕು, ಅದನ್ನೆಲ್ಲ ಗ್ಯಾಪ್ ಅನಾಲಿಸಿಸ್ ಅಂತಾರೆ. ಓಕೆನಾ, ಸೊ ನೀವು ಮನೆ ಕಟ್ಟೋದು ಒಂದೇ ಅಲ್ಲ, ಅಕ್ಕಪಕ್ಕದಲ್ಲಿ ಕಟ್ಟಿರೋದನ್ನು ಕೂಡ ನೀವು ಅನಲೈಸ್ ಮಾಡಿ ಮನೆ ಕಟ್ಟೋದಿದ್ದನ್ನು ಅದನ್ನು ಕೂಡ ಸ್ವಲ್ಪ ಒಂದು ಅನಲೈಸಿಸ್, ಗ್ಯಾಪ್ ಅನಾಲಿಸಿಸ್. ಅದೇ ರೀತಿ ಪ್ರಾಡಕ್ಟಲ್ಲೂ HR ಅಪ್ಲಿಕೇಶನ್ ಸಕ್ಸಸ್ ಫ್ಯಾಕ್ಟರ್ ಅಂತ ಡಿಸೈಡ್ ಮಾಡಿದಾದ್ಮೇಲೆ ಅವರು ಒಂದು ಎಲ್ಲ ಪ್ರೋಸೆಸ್ಗೂ ಸೂಟಬಲ್ ಆಗುತ್ತಾ ಸಕ್ಸಸ್ ಫ್ಯಾಕ್ಟರ್ ಅಪ್ಲಿಕೇಶನ್ನು, ಅದನ್ನು ಎಕ್ಸ್ಪ್ಲೋರ್ ಪ್ರೈಸಸ್ ನಾವು ಚೆಕ್ ಮಾಡ್ತೀವಿ. ಅಲ್ಲಿ ಏನಾದರೂ ಗ್ಯಾಪ್ ಇದ್ದರೆ ಏನಾದರೂ ವರ್ಕ್ ಅರೌಂಡ್ ಅದಕ್ಕೆ ಸೊಲ್ಯೂಷನ್ ಇದೆಯಾ, ಆಲ್ಟರ್ನೇಟಿವ್ ವರ್ಕ್ ಅರೌಂಡ್ ಸೊಲ್ಯೂಷನ್ನು. ಸೊ ಇದು ಎಲ್ಲನೂ ಬರೋದು ಕೂಡ ನಿಮಗೆ ಎಕ್ಸ್ಪ್ಲೋರ್ ಫೇಸಸಲ್ಲಿ. ಸೊ ನಿಮಗೆ ಎಕ್ಸ್ಪ್ಲೋರ್ ಫೇಸು
ಓಕೆ. ಇಲ್ಲ ನಿಮಗೆ ನಾನು ಮೊದಲೇ ಇಲ್ಲಿ ಹೇಳ್ದಂಗೆ ಬ್ಲೂ ಪ್ರಿಂಟು ರೆಡಿ ಆಯಿತು. ಓಕೆನಾ, ಇಲ್ಲೂ ನಿಮಗೆ ಎಲ್ಲ ಫೈನಲೈಸ್ ಆಯಿತು. ನಿಮಗೆ ಬ್ಲೂ ಪ್ರಿಂಟು ರೆಡಿ ಆಯಿತು, ನೀವು ವೆಂಡರ್ನ ಯಾರನ್ನೋ ಕೊಟೇಶನ್ ತೊಗೊಂಡ್ರಿ, ನಿಮ್ಮ ಬಜೆಟು ಫೈನಲೈಸ್ ಆಯಿತು, ನೀವು ಒಂದು ಡೇಟ್ ಫಿಕ್ಸ್ ಮಾಡಿದ್ರಿ, ಎಲ್ಲನೂ ಆಯಿತು. ಈಗ ನಿಮ್ಗೇನು ಬರುತ್ತೆ, ರಿಯಲೈಸೇಷನ್ ಫೇಸ್. ಓಕೆನಾ. ಸೊ ನೀವೆಲ್ಲ ಇದಾದಮೇಲೆ ಸೊ ನಿಮ್ಮ ಮನೆ ಕಟ್ಟೋಕ್ಕೆ ಮೇಸ್ತ್ರಿ ಬರ್ತಾನೆ, ಇಲ್ಲ ಯಾರೋ ಕಾಂಟ್ರಾಕ್ಟ್ ತಂಡರು ಬರ್ತಾರೆ, ಅವರು ನಿಮಗೆ ಮೆಟೀರಿಯಲ್ ಎಲ್ಲ ಡಂಪ್ ಮಾಡಿ ಪ್ಲ್ಯಾಂಟ್ಗೆ ನಿಮ್ಮ ಕನ್ಸ್ಟ್ರಕ್ಷನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಅದೇ ರೀತಿ ಇಲ್ಲಿ ಕೂಡ ಒಂದು ಸಾರಿ ನೀವು ಎಕ್ಸ್ಪ್ಲೋರ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ರಿಯಲೈಸೇಷನಲ್ಲಿ ಏನಾಗುತ್ತೆ, ನಾವೆಲ್ಲ ಕಾನ್ಫಿಗ್ರೇಷನ್ ಮಾಡ್ತಾ ಹೋಗ್ತೀವಿ. ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಕಸ್ಟಮರ್ಸ್ ಕೊಟ್ಟಿರ್ತಾರಲ್ವ, ಸೊ ಅದನ್ನು ಪ್ರತಿಯೊಂದು ಕೂಡ ನಾವು ಈಗ ಸಕ್ಸಸ್ ಫ್ಯಾಕ್ಟರ್ ಅನ್ನೋದು ಇದು ಹೊಸ್ತಾ ನಾವೇನು ಕ್ರಿಯೇಟ್ ಮಾಡೋ ಅಪ್ಲಿಕೇಶನ್ ಅಲ್ಲ. ಓಕೆನಾ. ಸೊ ಇದು ಆಲ್ರೆಡಿ SAP ಅವರು ಅಪ್ಲಿಕೇಶನ್ ಆಲ್ರೆಡಿ ಬಿಲ್ಡ್ ಮಾಡಿದ್ದಾರೆ. ನಾವೇನು ಮಾಡ್ತಾ ಇದ್ದೀವಿ, ಈಗ ಆಲ್ರೆಡಿ ಬೇಸ್ಮೆಂಟ್ ರೆಡಿ ಇದೆ. ಅಂದರೆ ಈಗ ಸಕ್ಸಸ್ ಫ್ಯಾಕ್ಟರ್ ನಾನು ಈಗ ಹೌಸ್ ಕಂಪೇರ್ ಮಾಡಿ ಹೇಳಿದಾಗೆ ನಿಮ್ಗೆ ಇಲ್ಲಿ ಬೇಸ್ಮೆಂಟ್ ರೆಡಿಯಾಗಿದೆ. ಓಕೆನಾ. ಈ ಬೇಸ್ಮೆಂಟ್ ಯೂಸ್ ಮಾಡ್ಕೊಂಡು ನಾನು ಕಸ್ಟಮರ್ ಒಬ್ಬ ಹೇಳ್ತಾನೆ ನನಗೆ ಈಸ್ಟಿಗೆ ಮೇನ್ ಡೋರ್ ಬೇಕು ಅಂತಾನೆ, ಇನ್ನೊಬ್ಬ ಕಸ್ಟಮರ್ ಹೇಳ್ತಾರೆ ನನಗೆ ನಾರ್ತ್ ಬೇಕು ಅಂತಾರೆ. ಓಕೆನಾ. ಸೊ ಅಂದರೆ ನಿಮಗೆ ಇಲ್ಲಿ ಅಪ್ಲಿಕೇಶನ್ ರೆಡಿಯಾಗಿರುತ್ತೆ. ಸೊ ಅದ್ರ ಪ್ರಕಾರ ಕಸ್ಟಮರ್ ಪ್ರಕಾರ ನಾವು ಯಾರ್ಯಾರಿಗೆ ಏನೇನು ಬೇಕು ಅನ್ನೋದು ಮಾಡ್ತಾ ಹೋಗ್ತೀವಿ. ಓಕೆ. ಈಗ ಸಿಂಪಲ್ಲಾಗಿ ನಿಮಗಿನ್ನೂ ಈಗ ನೀವು ಕಾಲೇಜ್ ಫ್ರೆಷರ್ ಆಗಿರ್ತೀರ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀವೇನಾದರೂ ಒನ್ ಡೇ ಲೀವ್ ಬೇಕು. ಓಕೆನಾ. ಸೊ ನಿಮ್ಗೆ ಕಾಲೇಜಲ್ಲಿ ಲೆಕ್ಚರರ್ ಯಾರಾದರೂ ಫಸ್ಟ್ ಪೀರಿಯಡ್ ಇಲ್ಲ ಯಾರೋ ಒಬ್ರು ಇರ್ತಾರೆ, ಅವ್ರಿಗೆ ಕೇಳ್ತಾರೆ. ಅದೇ ನಿಮಗೆ ಅಕಸ್ಮಾತ್ ಒಂದು 10 ದಿನ 15 ದಿನ ಬೇಕು ಅಂದರೆ ನೀವು ಪ್ರಿನ್ಸಿಪಲ್ ಹತ್ರ ಹೋಗಬೇಕಾಗುತ್ತೆ. ಓಕೆನಾ. ಅದನ್ನು ನಾವು ಪ್ರೋಸೆಸ್ ಅಂತೀವಿ. ಓಕೆನಾ. ಇನ್ನೂ ಸ್ವಲ್ಪ ಟೆಕ್ನಾಲಜಿ ಲೆವೆಲ್ ಹೋದ್ರೆ ಅದನ್ನು ವರ್ಕ್ ಫ್ಲೋ ಅಂತೀವಿ. ಓಕೆನಾ. ಅಂದರೆ ನೀವು ಒಂದು ದಿನ ರಜೆ ಬೇಕು ಅಂದರೆ ನೀವು ಕ್ಲಾಸ್ ಟೀಚರ್ ಯಾರು ಇರ್ತಾರೆ ಅವ್ರನ್ನ ಅಪ್ರೂವಲ್ ತೊಗೊಳ್ತೀರಾ. ಬಟ್ ಅದೇ ನಿಮಗೆ 10 ರಿಂದ 15 ಈ ರೀತಿ ಬೇಕು ಅಂತಂದಾಗ ನೀವು ಪ್ರಿನ್ಸಿಪಲ್ ಹತ್ರ ಹೋಗಬೇಕಾಗುತ್ತೆ. ಸೊ ಅದೇ ರೀತಿ ಇಲ್ಲಿ ಎಂಪ್ಲಾಯಿ ಏನಾದ್ರೂ ಒನ್ ಡೇ ರಜಾ ಬೇಕು ಅಂತಂದರೆ ಓಕೆ, ಇಮಿಡಿಯೇಟ್ ಮ್ಯಾನೇಜರ್ ಯಾರೋ ಅಪ್ರೂವಲ್ ಪ್ರೋಸೆಸ್ ಅವ್ರು ಸಬ್ಮಿಟ್ ಮಾಡಿದ್ರೆ ಹೋಗ್ತದೆ. ಅದೇ ನಿಮಗೆ 5 ದಿನ ಬೇಕು ಅಂತಂದರೆ ನಿಮಗೆ ಯಾರು ಮ್ಯಾನೇಜರ್ ಇರ್ತಾರಲ್ವ ಅವ್ರಿಗೂ ಹೋಗಬೇಕು, ಪ್ಲಸ್ಸು ಮ್ಯಾನೇಜರ್ಸ್. ಓಕೆನಾ. ಸೊ ನೀವೇನಾದರೂ 5 ದಿನದ ಮೇಲೆ ಅಪ್ಲೈ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಮ್ಯಾನೇಜರ್ ಅಪ್ರೂವಲ್ ಹೋಗಬೇಕಾಗುತ್ತೆ. ಅದೇ ನಿಮಗೆ ಸಿಕ್ ಲೀವ್ ಅಪ್ಲೈ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನಾರ್ಮಲ್ ಎಲ್ಲ IT ಕಂಪ್ನಿ 2 ಡೇಸ್ ಆದರೆ ನಿಮಗೆ ಸ್ಟ್ರೈಟ್ ಅವೇ ಅಪ್ರೂವ್ ಆಗುತ್ತೆ, ಮ್ಯಾನೇಜರ್ ಅಪ್ರೂವ್ ಮಾಡ್ಬೋದು. ಅದೇ ನೀವು 2 ಡೇಸ್ ಮೇಲೆ ಆದರೆ ನಿಮಗೆ ಡಾಕ್ಟರ್ ಸರ್ಟಿಫಿಕೇಟ್ ಅಟ್ಯಾಚ್ಮೆಂಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಗೊತ್ತಾಯ್ತಲ್ವ. ಸೊ ಅದೇ ರೀತಿಯೇ ನಿಮಗೆ ಏನೇನೆಲ್ಲ ರಿಕ್ವೈರ್ಮೆಂಟ್ ಇಲ್ಲಿ ಬ್ಲೂ ಪ್ರಿಂಟು. ಓಕೆನಾ. ಇಲ್ಲ ಅಂತಂದರೆ ನಮ್ಮ ಸಕ್ಸಸ್ ಫ್ಯಾಕ್ಟರ್ ಅಪ್ಲಿಕೇಶನಲ್ಲಿ ಇದನ್ನು ವರ್ಕ್ ಬುಕ್ ಅಂತೀವಿ. ಓಕೆನಾ. ನಿಮ್ಗೆ ಈಚ್ ಆ್ಯಂಡ್ ಎವರಿ ಪ್ರೋಸೆಸ್ ಆಗಲಿ ಏನೇನು ಬೇಕು ಅನ್ನೋದೆಲ್ಲನೂ ಒಂದು ಎಕ್ಸೆಲ್ ಶೀಟಲ್ಲಿ ಅಪ್ಡೇಟ್ ಆಗಿರುತ್ತೆ. ಅದ್ರ ಪ್ರಕಾರ ನಾವೇನು ಮಾಡ್ತೀವಿ, ಕನ್ಸಲ್ಟೆಂಟು ಅಪ್ಲಿಕೇಶನ್ ಆಲ್ರೆಡಿ ರೆಡಿ ಆಗಿರುತ್ತಲ್ವ, ನಾವು ಒಂದೊಂದೇ ಅದು ಪರ್ಟಿಕ್ಯುಲರ್ ಜಾಗಕ್ಕೆ ಹೋಗ್ಬಿಟ್ಟು ಅವ್ರಿಗೆ ಏನೇನು ಬೇಕು ಎಲ್ಲ ನಾವು ಕಾನ್ಫಿಗ್ರೇಷನ್ ಮಾಡಿ ಕೊಡ್ತೀವಿ. ಅದನ್ನು ಆಡ್ ಮಾಡಿದ್ದಾದ್ಮೇಲೆ ನಾವು ಟೆಸ್ಟ್ ಮಾಡ್ತೀವಿ. ಒಂದು ಎಂಪ್ಲಾಯ್ ಹೈರ್ ಮಾಡ್ತೀವಿ, ಅವ್ರಿಗೆ ಹೋಗ್ಬಿಟ್ಟು ಓಕೆ ನೀವು ಈಗ ಫಾರ್ ಎಕ್ಸಾಂಪಲ್ ಒಂದಿನ ರಜೆ ಬೇಕು ಅಂದರೆ ನಾವು ಅಪ್ಲೈ ಮಾಡ್ತೀವಿ, ಅದನ್ನ ಚೆಕ್ ಮಾಡ್ತೀವಿ. ಓಕೆನಾ. ಕರೆಕ್ಟಾಗಿ ಮ್ಯಾನೇಜರ್ಗೆ ಹೋಗ್ತಾ ಇದೆಯಾ ಇಲ್ಲ ಅಂತ. ಅದೇ 5 ದಿನ ಆದರೆ ಮ್ಯಾನೇಜರ್ಸ್ಗೂ ಟ್ರಿಗರ್ ಆಗಬೇಕು, ಮ್ಯಾನೇಜರ್ಗೂ ಟ್ರಿಗರ್ ಆಗಬೇಕು. ಓಕೆನಾ. ಸೊ ಅದೇ ಮತ್ತೆ ಸಿಕ್ ಲೀವ್ ಹೇಳ್ದಾಗೆ 2 ಡೇಸ್ ಒಳಗಡೆ ಆದರೆ ಅಟ್ಯಾಚ್ಮೆಂಟ್ ಮ್ಯಾಂಡೇಟ್ರಿ ಇರಲ್ಲ, 2 ಡೇಸ್ ಮೇಲ್ಗಡೆ ಆದರೆ ಇದನ್ನು ನಾವು ರಿಯಲೈಸೇಷನ್ ಅಂದರೆ ನೀವು ಬ್ಲೂ ಪ್ರಿಂಟಲ್ಲಿ ವರ್ಕ್ ಬುಕ್ಕಲ್ಲಿ ಏನೇನು ಕೊಟ್ಟಿರ್ತಾರೋ ಅದನ್ನೆಲ್ಲ ನಾವು ಮಾಡ್ತಾ ಹೋಗೋದನ್ನು ನಾವು ಅದನ್ನು ರಿಯಲೈಸೇಷನ್ನ ಫೇಸ್ ಅಂತೀವಿ. ಸೊ ಅದೇ ರೀತಿ ಈಗ ಇಲ್ಲೂ ಕೂಡ ಮನೆ ಕಟ್ಟೋದು ವಿಷಯದಲ್ಲಿ ಬಂದಾಗ ನೀವು ಬ್ಲೂ ಪ್ರಿಂಟ್ ಇರದೆ ಮೇಸ್ತ್ರಿ ಎಲ್ಲ ಅವರು ವರ್ಕರ್ಸ್ ಏನು ಮಾಡ್ತಾರೆ, ಅವ್ನು ಏನು ಹೇಳ್ತಾನೋ ಅದನ್ನು ಅವರು ಮಾಡ್ತಾ ಹೋಗ್ತಾರೆ. ಓಕೆನಾ. ನಿಮ್ಗೇನಾದ್ರೂ ಏನಾದರೂ ಸ್ವಲ್ಪ ಓಕೆ ಮಾಡಿಫಿಕೇಷನ್ ಬೇಕು ಅಂದರೆ ಮತ್ತೆ ಅವ್ರು ಏನು ಮಾಡ್ತಾರೆ, ಇದು ಸ್ವಲ್ಪ ಡಿಸ್ಕಸ್ ಮಾಡ್ತಾರೆ. ಓಕೆ. ಪ್ರಾಜೆಕ್ಟ್ ಟೀಮ್ ಜೊತೆ ಅವ್ರು ಹೋಗ್ಬಿಟ್ಟು ಅಂದರೆ ಇಲ್ಲಿನ ಪ್ರಾಜೆಕ್ಟ್ ಟೀಮ್ ಅಂತಂದರೆ ಹೆಡ್ ಆಫ್ ದ ಪರ್ಸನ್ ಹೌಸ್ ಯಾರು ಇರ್ತಾರಲ್ಲ ಅವರು, ಇಲ್ಲಾಂದರೆ 1-2-3 ಜನ ಅವರು ಮನೇಲಿ ಯಾರು ಇರ್ತಾರೆ ಅವ್ರು ಕೂಡ ಡಿಸ್ಕಸ್ ಮಾಡಿ ಏನಾದ್ರೂ ಡ್ಯೂರೇಷನ್ ಚೇಂಜ್ ಆಗುತ್ತಾ ಇಲ್ಲ ಕಾಸ್ಟ್ ಎಫೆಕ್ಟ್ ಚೇಂಜಸ್ ಆಗುತ್ತಾ ಇದನ್ನೆಲ್ಲ ಅನಲೈಸಿಸ್ ಮಾಡಿ ಅದನ್ನು ಮತ್ತೆ ಅಪ್ರೂವಲ್ ತೊಗೊಂಡು ಅವರು ಮಾಡ್ತಾರೆ. ಓಕೆನಾ. ಅಂದರೆ ಇದು ನಾರ್ಮಲಿ ಯಾರಾದರೂ ಅವರೇ ಇಂಡಿಪೆಂಡೆಂಟಾಗಿ ಕಟ್ತಾ ಇದ್ದರೆ ಇವೆಲ್ಲ ಬರೋದಿಲ್ಲ. ನಾನು ಜಸ್ಟ್ ನಿಮ್ಗೊಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಓಕೆನಾ. ಯಾಕಂದರೆ ಎಷ್ಟೊಂದು ಜನ BCom MCom ಅವ್ರಿಗೆ IT ಅಂದ ತಕ್ಷಣ ಏನೋ ಒಂದು ದೊಡ್ಡ ಇಲ್ಲಿ ಬಿಲ್ಡ್ ಮಾಡ್ತಾ ಇರ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಈವನ್ BE ಮಾಡಿರೋರು ಕೂಡ ಎಷ್ಟೊಂದು ಟಾಪ್ ಸ್ಟೂಡೆಂಟ್ ಎಲ್ಲ ಇದೇ ರೀತಿಯೇ. ನಾನು ಮೊದಲೇ ಹೇಳ್ದಂಗೆ ಒನ್ಸ್ ಅಗೇನ್ ನಾನು ರಿಪೀಟ್ ಮಾಡ್ತೀನಿ, ನಿಮಗೆ IT ಪ್ಲಸ್ಸು ಕೋರ್ ಇಂಜಿನಿಯರಿಂಗ್ ಏನಿರ್ತದೆ ದೋಸ್ ಆರ್ ಟೋಟಲಿ ಡಿಫ್ರೆಂಟ್. ಈಗ ನೀವು ಮೊಬೈಲಲ್ಲಿ ಯಾವ್ದಾದ್ರು ಚಿಪ್ ಆಗಿರ್ಬೋದು, ಇವಕ್ಕೆಲ್ಲ ಜಾಸ್ತಿ ಕ್ಯಾಲ್ಕುಲೇಷನ್ಸು ಎಲ್ಲ ಬೇಕಾಗಿರುತ್ತೆ. ಬಟ್ ಅದೇ ನಿಮ್ಗೆ IT ಅಪ್ಲಿಕೇಶನ್ ಈಗ ಮೊಬೈಲಲ್ಲಿ ನಾನು ಆಲ್ರೆಡಿ ಹೇಳಿದಾಗ ಎಷ್ಟೊಂದು ಅಪ್ಲಿಕೇಶನ್ ಇರುತ್ತೆ, ಅದೆಲ್ಲ ನಿಮಗೆ ಬರೋದು ಇದು IT ಒಳಗಡೆ. ಓಕೆನಾ. ಅದು
ಎಕ್ಸಿಸ್ಟಿಂಗ್ ಅಪ್ಲಿಕೇಶನ್ ಆಗಿರ್ಬೋದು, ಓಕೆನಾ. ಈಗ ವಾಟ್ಸಪ್ ಎಕ್ಸಾಂಪಲ್, ಅದು ಎಕ್ಸಿಸ್ಟಿಂಗ್ ಅಪ್ಲಿಕೇಶನ್, ಅದು ನಾವು ಯೂಸ್ ಮಾಡ್ತಾ ಇದ್ದೀವಿ, ಓಕೆನಾ. ಅದೇ ನಿಮಗೆ ಅಪ್ಲಿಕೇಶನ್ ಹೆಂಗೆ ಡೆವಲಪ್ ಆಗಿರುತ್ತೆ, ಇದೇ ಫೇಸಸಲ್ಲೇ ಫಸ್ಟ್ ಡೆವಲಪ್ ಆಗಿರುತ್ತೆ. ಅವರು ಯಾರೋ ಒಬ್ಬ ಪ್ಲ್ಯಾನ್ ತಗೊಳ್ತಾನೆ, ಓಕೆ ಈ ರೀತಿ ಮಾಡಬೇಕು ಅನ್ನೋದನ್ನ ನಾನು ಡಿಸೈಡ್ ಮಾಡ್ತಾನೆ, ಅದಕ್ಕೆ ಏನೇನೆಲ್ಲ ಬೇಕು ಪ್ಲ್ಯಾನ್ ಮಾಡ್ತಾನೆ, ಓಕೆನಾ. ಅದನ್ನು ಎಕ್ಸ್ಪ್ಲೋರ್ ಮಾಡಿ ಕೋಡಿಂಗ್ ಎಲ್ಲ ಬರೆದು ಟೆಸ್ಟಿಂಗ್ ಮಾಡಿ ಈಗ ನಾವು ಯೂಸ್ ಮಾಡ್ತಾಯಿದ್ದೀವಿ, ಓಕೆನಾ. ಸೊ ನಿಮ್ಗೊಂದು ಕ್ಲಾರಿಟಿ ಬಂತು ಅನಿಸುತ್ತೆ ಇಲ್ಲಿವರೆಗೂ. ಸೊ ಈಗ ನಿಮಗೆ ನಾನು ರಿಯಲೈಸೇಷನ್ ಫೇಸೆಲ್ಲ ನಾವು ಕಾನ್ಫಿಗ್ರೇಷನ್ ಮಾಡ್ದೋ, ನಿಮ್ಮ ಹೌಸು ಎಲ್ಲ ರೆಡಿ ಆಯಿತು. ಇನ್ನೂ ಚಿಕ್ಕ ಪುಟ್ಟ ಲೈಕ್ ನಿಮ್ಗೆ ಇಲ್ಲಿ ಈಗ ಇಂಟೀರಿಯರ್ ಆಗಿರ್ಬೋದು, ಓಕೆನಾ, ಪೇಂಟಿಂಗ್ ಆಗಿರ್ಬೋದು, ಪ್ಲಂಬಿಂಗ್ ಕೆಲಸ ಆಗಿರ್ಬೋದು, ಇಲ್ಲೂ ಅದೇ ರೀತಿಯೇ ಇರುತ್ತೆ, ಓಕೆನಾ. ನಿಮಗೆ ಸಿಸ್ಟಮ್ ಈಗ ನಾನು ಹೇಳಿದ್ನಲ್ಲ ಸಕ್ಸಸ್ ಫ್ಯಾಕ್ಟ್ರಿ ಇದಿರುತ್ತೆ. ಇಲ್ಲೇನಾಗಿರುತ್ತೆ, ಸ್ಟ್ಯಾಂಡರ್ಡು ಲುಕ್ ಆ್ಯಂಡ್ ಫೀಲ್ ಇರುತ್ತೆ, ಓಕೆನಾ. ಕೆಲವೊಂದು ಸಲ ನಿಮ್ಮ ಮೊಬೈಲಾಗಿ ಏನು ಮಾಡ್ತೀರಾ, ನಿಮಗೆ ಯಾವುದೋ ಒಂದು ಥೀಮ್ ಚೇಂಜ್ ಮಾಡ್ತೀರಾ ಅಲ್ವಾ. ನಿಮ್ಗೆ ಯಾವುದಾದ್ರು ರಿಂಗ್ ಟೋನ್ ಬೇಕು ಅಂದರೆ ಚೇಂಜ್ ಮಾಡ್ತೀರಾ, ನಿಮ್ಗೆ ಯಾವುದಾದ್ರೂ ಕಲರ್ ಬೇಕು ಅಂದರೆ ಚೇಂಜ್ ಮಾಡ್ತೀರಾ, ನಿಮ್ಗೆ ಯಾರ್ದಾದ್ರೂ ಫೋಟೋ ಬೇಕು ಅಂದರೆ ಕಾಲರ್ಗೆ ಅದನ್ನ ಹೋಗಿ ಅಪ್ಲೋಡ್ ಮಾಡ್ತೀರಾ. ಸೊ ಅದೇ ರೀತಿಯೇ ಇಲ್ಲೂ ಕೂಡ, ಓಕೆನಾ. ಈ ಅಪ್ಲಿಕೇಶನಲ್ಲಿ ನಾವೆಲ್ಲ ಅದು ಫ್ಲೆಕ್ಸಿಬಿಲಿಟಿ ನಾವು ಕೊಡ್ತೀವಿ, ಓಕೆನಾ. ಸೊ ಏನೇನು ಬೇಕು ಏನೇನು ಬೇಡ, ಸೊ ಪ್ರತಿಯೊಂದು ಕೂಡ ಈಗ ಯಾವುದಾದ್ರು ಡೇಟಾ ಇಲ್ಲಿಂದ ಹೊರಗಡೆ ಹೋಗಬೇಕು, ಅಲ್ಲಿಂದ ಸಕ್ಸಸ್ ಫ್ಯಾಕ್ಟ್ರಿ ಒಳಗಡೆ ಬರಬೇಕು, ಓಕೆನಾ. ಸೊ ಅದನ್ನೆಲ್ಲ ನಾವು ಕೂಡ ಕಂಟ್ರೋಲ್ ಮಾಡ್ತೀನಿ. ಆಲ್ರೆಡಿ ಹೇಳ್ದಾಗೆ ನಿಮ್ಗೆ ಇಲ್ಲಿ ಇನ್ಫ್ಲೋ ಇರುತ್ತೆ, ಓಕೆನಾ. ಸೊ ಇನ್ಫ್ಲೋ ಔಟ್ಫ್ಲೋ, ಓಕೆನಾ. ಇದಕ್ಕೆ ಮತ್ತೆ ಇನ್ಫ್ಲೋ ಔಟ್ಫ್ಲೋಗೆ ಮತ್ತೆ ನಾವೇನಾದ್ರೂ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ, ಓಕೆನಾ. ಈಗ ಸಕ್ಸಸ್ ಫ್ಯಾಕ್ಟ್ರಿಯಲ್ಲಿ CPI ಅಂತ ಇರುತ್ತೆ, ಕ್ಲೌಡ್ ಪ್ಲ್ಯಾಟ್ಫಾರ್ಮ್ ಇಂಟಿಗ್ರೇಷನ್. ಅದು ಇಂಟಿಗ್ರೇಷನ್ ಟೂಲು. ಅಂದರೆ ಈ ಕಡೆ ನಿಮಗೆ ಒಂದು ಸ್ಪೇಸ್ ಇರುತ್ತೆ ಅಂದ್ಕೊಳ್ಳಿ, ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತಂದರೆ ಈ ಕಡೆ ಒಂದು ಜಾಗ ಇರುತ್ತೆ. ಇದನ್ನೇನು ಮಾಡ್ತಾರೆ, CPI ಇಟ್ಸ್ ಎ ಬ್ರಿಡ್ಜ್ ಕನೆಕ್ಷನ್ ಕೊಡೋದು, ಓಕೆನಾ. ಇದರಲ್ಲಿ ಮತ್ತೆ ನಾವು ಕೋಡಿಂಗ್ ಬರಿತೀವಿ, ಯಾವ ಡೇಟಾ ತಗೊಬೇಕು, ಎಲ್ಲಿಂದ ಎಲ್ಲಿ ಕಳಿಸ್ಬೇಕು, ಇದನ್ನೆಲ್ಲ ಮ್ಯಾನಿಪ್ಯುಲೇಟ್ ಮಾಡಿ ಅದು ಟಾರ್ಗೆಟ್ ಸಿಸ್ಟಮು ಕಳಿಸುತ್ತೆ. ಇಲ್ಲಾಂದರೆ ಈ ಸಿಸ್ಟಮಿಂದ ಸಕ್ಸಸ್ ಫ್ಯಾಕ್ಟ್ರಿಗೆ ಡೇಟಾನ ತರುತ್ತೆ, ಓಕೆನಾ. ಮತ್ತು ಇನ್ನೂ ಒಂದು ಲೆವೆಲ್ ಹೋಗಬೇಕು ಅಂದರೆ ಅದೆಲ್ಲ ನಿಮಗೆ ಲೇಟರ್ ಅರ್ಥ ಆಗ್ತಾ ಹೋಗುತ್ತೆ, ಬಟ್ ಅಟ್ಲೀಸ್ಟ್ ಇಷ್ಟು ಬೇಸಿಕ್ ನಿಮಗೆ. ಸೊ ನಿಮಗೆ ಇದನ್ನೆಲ್ಲ ನಾವು ಬಿಲ್ಡ್ ಮಾಡ್ದು ಇದನ್ನೇನು ಮಾಡ್ತೀವಿ, ನಾವು ಎಂಡ್ ಯೂಸರ್ ಕೊಡ್ತೀವಿ. ಸೊ ನಿಮ್ಮ ಮನೇಲಿ ಕಟ್ಟಿದ್ದಾಯಿತು, ನೀವು ಓನರ್ ಕರಿತೀರಾ, ಒಂದು ಸಾರಿ ಸ್ಪಾಟ್ ಚೆಕ್ ಮಾಡೋಕ್ಕೆ ಹೇಳ್ತೀರಾ. ವೆದರ್ ನಿಮಗೆ ವೀಕ್ಲಿ ಬೇಸಿಸ್ ಆದರೂ ಸ್ಪಾಟ್ನ ಚೆಕ್ ಮಾಡೋಕ್ಕೆ ಹೇಳ್ತೀರಾ. ಈಗ ಯಾರೋ ನಾನು ಇಲ್ಲಿ ಬೆಂಗಳೂರಲ್ಲಿದ್ದೀನಿ, ನನ್ನ ಮನೆಗೆಲ್ಲೋ ಊರಲ್ಲಿ ಕಟ್ತಾ ಇದ್ದೀನಿ, ನಾನು ಎವ್ರಿ ವೀಕ್ ಹೋಗಿ ಬರೋಕ್ಕಾಗೋದಿಲ್ಲ, ನಂದೊಂದು 100 ಕಿಲೋಮೀಟ್ರ್ ದೂರ ಇದೆ ನನ್ನ ಮನೆ. ಇಲ್ಲ ನಾನು ಪ್ಲ್ಯಾನ್ ಮಾಡ್ತೀನಿ, ವೀಕ್ಲಿ ಒಂದ್ಸಾದ್ರೂ ಹೋಗ್ತೀನಿ, 15 ಡೇಸ್ ಒಂದ್ಸಾದ್ರೂ ಹೋಗ್ತೀನಿ, ಇಲ್ಲ ಮಂತ್ಸ್ ಒಂದು ಸಾರಿ ಹೋಗ್ತೀನಿ. ಅದೇ ರೀತಿ ಇಲ್ಲಿ ಏನಾಗ್ತಾ ಇರುತ್ತೆ, ಅಪ್ಲಿಕೇಶನ್ ಒಂದು ಸಾರಿ ರಿಯಲೈಸೇಷನ್ ಫೇಸಲ್ಲಿ ಬಿಲ್ಡ್ ಆದರೆ ನಾನು ಬೇಕಾದರೆ ಕಸ್ಟಮರ್ ಜೊತೆ ಒಂದು ಫೇಸ್ ವೈಸ್ ತೋರಿಸ್ತಾ ಹೋಗ್ಬೋದು. ಓಕೆ ಇಷ್ಟು ಕಾನ್ಫಿಗ್ರೇಷನ್ ಆಗಿದೆ, ಈ ರೀತಿ ಔಟ್ಪುಟ್ ಬರ್ತಾ ಇದೆ, ನಿಮಗಿದು ಸರಿನಾ ಇಲ್ಲ ಏನಾದರೂ ಮಾಡಿಫಿಕೇಷನ್ ಬೇಕಾ, ನಾವು ಕ್ರಾಸ್ ಚೆಕ್ ಮಾಡ್ತೀವಿ. ಏನೋ ಕಸ್ಟಮರ್ ಹೇಳ್ತಾರೆ, ಈಗ ನಾನು ಡೆಮೋ ಕೊಡಬೇಕಾದ್ರೆ ಕಾನ್ಫಿಗ್ರೇಷನ್ ಮಾಡಿ ಅವ್ರು ತೋರಿಸ್ತೀನಿ ಔಟ್ಪುಟ್ ಎಲ್ಲ, ಅವ್ರಿಗೇನಾದ್ರೂ ಚೇಂಜಸ್ ಬೇಕು ಅಂತಂದರೆ ಬಟ್ ಅಗೇನ್ ವಿಲ್ ಗೋಂಡ್ ರೀಡೂ ದ ವರ್ಕ್, ಓಕೆನಾ. ಸೊ ಇದನ್ನೆಲ್ಲ ರಿಯಲೈಸೇಷನ್ ಫೇಸಲ್ಲಿ ಬರುತ್ತೆ. ಅದಾದಮೇಲೆ ಎಲ್ಲ ಒಂದು ಸಾರಿ ಆದಮೇಲೆ ಏನು ಮಾಡ್ತೀವಿ, ಫೈನಲ್ ಒಂದು ಡೇಟ್ನ ಫಿಕ್ಸ್ ಮಾಡ್ತೀವಿ, ಓಕೆ. ಸೊ ಅದು ಫೈನಲ್ ಡೇಟ್ ಅನ್ನೋದನ್ನು ನಾವೇನಂತೀವಿ, ಡೆಪ್ಲಾಯ್ ಅಂತೀವಿ, ಓಕೆನಾ. ಇಲ್ಲೇನು ಟೆಕ್ನಾಲಜಿಯಲ್ಲಿ ಏನಾಗುತ್ತೆ, ಡೆಪ್ಲಾಯ್, ಓಕೆನಾ. ಅಂದರೆ ಈ ಅಪ್ಲಿಕೇಶನ್ ಎಲ್ಲ ಬಿಲ್ಡ್ ಮಾಡಿರೋದು ಇನ್ನೊಂದು ಸರ್ವರಲ್ಲಿರುತ್ತೆ, ಮೇನ್ ಸರ್ವರು, ಅಲ್ಲೆಲ್ಲ ನಾವು ಜಂಕ್ ವರ್ಕಾಗಿ ಕೆಲಸ ಮಾಡೋಕ್ಕೆ. ಇದು ಮನೆ ಕಟ್ಟಬೇಕಾರಲ್ಲ, ಏನಾದರೂ ನಾವು ಪ್ಲಾಸ್ಟಿಂಗ್ ಹಾಕಿಂತ ಮೊದಲೇ ಎಲ್ಲಾದ್ರೂ ಹೊಡೆದಾಗ್ಬೋದು. ಈಗ ನನ್ನ ಕಿಟಕಿ ಇಲ್ಲಿ ಬೇಡ ಅನಿಸುತ್ತೆ, ಅವ್ನು ಹೇಳ್ತಾನೆ, ಇಲ್ಲ ಓಕೆ ನನಗೆ ಇನ್ನು ಸ್ವಲ್ಪ ದೊಡ್ಡದಾಗಬೇಕು ಅಂದರೆ ನಾನು ಬೇಕಾದ್ರೆ ಹೊಡೆದಾಕ್ಬಿಟ್ಟು ಬೇಕಾದ್ರೆ ಕಟ್ಬೋದು. ಅದೇ ನೀವು ಪೇಂಟಿಂಗ್ ಎಲ್ಲ ಆಗಿ ಮಾಡ್ತೀನಿ ಅಂದರೆ ಅದು ಕಷ್ಟ, ಓಕೆನಾ. ಸೊ ಹಾಗಾಗಿ ಸೊ ಇಲ್ಲಿ ಡೆಪ್ಲಾಯ್ ಅಂದರೆ ಇಲ್ಲಿ ಫೈನಲೈಸ್ ಮಾಡೋಕ್ಕಿಂತ ಮೊದಲೇ ಓಕೆ ಕಾಂಟ್ರಾಕ್ಟ್ ಏನಾಗಿರೋ ಅಗ್ರಿಮೆಂಟ್ ಆಗಿರುತ್ತಲ್ಲ ಅವನ್ನೆಲ್ಲ ಫಿನಿಷ್ ಮಾಡ್ತಾನೆ. ಅದು ಡಬಲ್ ಫ್ಲೋರ್ 3 ಫ್ಲೋರ್ ಏನೇ ಎಲ್ಲ ಅವ್ರಿಗೆ ಓನರ್ ಏನೇನು ಹೇಳಿರ್ತಾನೆ ಅವನ್ನೆಲ್ಲ ಕಟ್ಟಿ ರೆಡಿ ಮಾಡಿ ಕೊಡ್ತಾನೆ, ಓಕೆನಾ. ಅದು ಒಂದು ಫೈನಲ್ ಡೇಟ್. ಅದು ಅಂದರೆ ಓನರು ಅವರು ಯಾರಾದರೂ ನಾವು ಪುರೋಹಿತರನ್ನ ಕರೆಸಿ ಪೂಜೆ ಮಾಡಿ ಹೌಸಿಂಗ್ ಸೆರೆಮನಿ ಮಾಡ್ಕೊಂಡು ಮನೆಗೆ ಹೋಗ್ತಾರೆ, ಓಕೆನಾ. ಅದನ್ನು ಡೆಪ್ಲಾಯ್ ಅಂತಾರೆ ಇಲ್ಲಿ, ಓಕೆ. ನಮ್ಮ ಟರ್ಮಿನಾಲಜಿಯಲ್ಲಿ ಇಲ್ಲಿ ನಮಗೆ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಒಂದು ಮನೆ ರೆಡಿಯಾಗಿದೆ, ಅದ್ರ ಪೂಜೆ ಮಾಡಿ ನಾವು ಒಳಗಡೆ ಹೋಗ್ತೀವಿ, ಓಕೆನಾ. ಅದಾದಮೇಲೆ ಏನು ಮಾಡ್ತೀವಿ, ಡೇ ಟು ಡೇ ಬೇಸಿಸ್ ಇಲ್ಲಿ ಟೆಕ್ನಾಲಜಿಯಲ್ಲಿ ನಾವು ಯೂಸ್ ಮಾಡ್ತೀವಿ ಯೂಸರ್ಸು. ಸೊ ಇಲ್ಲೇನು ಮಾಡ್ತಾರೆ, ಓನರು ಮನೆಗೆ ಶಿಫ್ಟ್ ಆಗಿ ಅವ್ರದ್ದು ಲೈಫ್ನ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ, ಓಕೆನಾ. ಅಂದರೆ ಲೈಫ್ ಸ್ಟಾರ್ಟ್ ಮಾಡ್ತಾರೆ ಅಂತಂದರೆ ಸೊ ಆ ಮನೆಯಲ್ಲಿ ಅವ್ರು ವಾಸವಾಗಿದ್ದು ಅಲ್ಲಿಂದ ಆಚೆಗೆ ಅವ್ರು ಹೋಗೋದು ಬರೋದು ಎಲ್ಲ ಮಾಡ್ತಾರೆ, ಓಕೆನಾ. ಸೊ ಇದಾದಮೇಲೆ ಇನ್ನೂ ನೀವು ಅರ್ಥ ಮಾಡ್ಕೊಬೇಕು ಅಂತಂತಂದರೆ ಈಗ ಏನೋ ಒಂದು ಮನೆ ಆಗಿತ್ತು, ಓಕೆನಾ. ಈಗ ನಿಮಗೆ ಪೇಂಟಿಂಗು ಈಗ 1 ವರ್ಷ 2 ವರ್ಷ ಆದಮೇಲೆ ಹೋಯ್ತು ಅಂದ್ಕೊಳ್ಳಿ, ಅವಾಗ ನಾವೇನು ಮಾಡ್ತೀವಿ, ನಾವು ಪೇಂಟಿಂಗ್ ಮಾಡಿಸ್ತೀವಿ, ಓಕೆನಾ. ಅದೇ ರೀತಿ ಟೆಕ್ನಾಲಜಿ ಕೂಡ ಈಗ ಯಾವುದೋ ನಾನು ಫಂಕ್ಷನಾಲಿಟಿ ಯೂಸ್ ಮಾಡ್ತಾಯಿದ್ದೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಔಟ್ಡೇಟೆಡ್ ಆಗುತ್ತೆ, ಅದನ್ನು ನೀವೇನು ಮಾಡ್ತೀವಿ
ಅಪ್ಗ್ರೇಡ್ ಮಾಡ್ತೀವಿ. ಓಕೆನಾ. ಸೊ ಅಪ್ಗ್ರೇಡ್ ಅಂದರೆ ಇಲ್ಲಿ ನಮ್ಮ ಸಕ್ಸಸ್ ಫ್ಯಾಕ್ಟ್ರಿಯಲ್ಲಿ SAP ಅವ್ರು ಏನು ಮಾಡ್ತಾರೆ, ಎವ್ರಿ ಇಯರ್ಲಿ ಟ್ವೈಸು ಓಕೆನಾ ಹೊಸ್ದಾಗಿ ಫಂಕ್ಷನಾಲಿಟೀಸ್ ಆ್ಯಡ್ ಮಾಡ್ತಾ ಹೋಗ್ತಾ ಇರ್ತಾರೆ. ಓಕೆನಾ, ಅದನ್ನು ಅಪ್ಗ್ರೇಡ್ ಅಂತಾರೆ. ನಾವು ಕಸ್ಟಮರ್ ಕೂಡ ಡಿಸ್ಕಸ್ ಮಾಡ್ತೀವಿ, ಓಕೆ ಈ ಫಂಕ್ಷನಾಲಿಟಿ ಬೇಕಾ ಬೇಡ ಅಂತ ಹೇಳಿ ನಾವು ಡಿಸ್ಕಸ್ ಮಾಡಿ ಬೇಕು ಅಂದರೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ, ಬೇಡ ಅಂದರೆ ನಾವು ಬಿಟ್ಬಿಡ್ತೀವಿ. ಓಕೆನಾ. ಸೊ ಇದೊಂದು ನಿಮಗೆ ಅರ್ಥ ಆಯಿತು ಅನಿಸುತ್ತೆ. ಸೊ ಇನ್ನೊಂದು ಪ್ರಾಜೆಕ್ಟಲ್ಲಿ ನಿಮಗೆ ರೋಲ್ ಔಟ್ ಅಂತ ಬರುತ್ತೆ. ಓಕೆನಾ. ಈಗ ಫಾರ್ ಎಕ್ಸಾಂಪಲ್ ನೀವು ಬೆಂಗಳೂರಲ್ಲಿದ್ದೀರಾ. ಓಕೆ. ಸೊ ನಿಮಗೆ ಊರಲ್ಲಿ ನೇಟಿವಲ್ಲಿ ಮನೆ ಕಟ್ಟಿದ್ದೀರಾ. ಓಕೆನಾ. ಸೊ ಒಂದು 60/40 ಊರಲ್ಲಿತ್ತು, ನೀವು ಅದನ್ನು ಕನ್ಸ್ಟ್ರಕ್ಟ್ ಮಾಡಿದ್ರೆ ಓಕೆ ಫೈನ್. ನೀವು ಬೆಂಗಳೂರಲ್ಲಿ ವಾಸವಾಗಿದೆ, ನೀವು ಬೆಂಗಳೂರಲ್ಲಿ ಮತ್ತು ಇನ್ನೊಂದು ಸೈಟ್ನ ಬೈ ಮಾಡ್ತೀರಾ, ಸೇಮ್ 60/40ನ ಅಂದ್ಕೊಳ್ಳಿ. ಓಕೆನಾ. ಸೊ ಇಲ್ಲಿರೋ ಏನು ಮನೆ ಪ್ಲ್ಯಾನಿಂಗ್ ಇದೆಯಲ್ಲ, ನೀವು ಬೆಂಗಳೂರಲ್ಲೂ ಸೇಮ್ ಕಟ್ಟಬೇಕು ಅಂತಂದರೆ ಕಟ್ಬೋದು. ಸೇಮ್ ಈ ಬ್ಲೂ ಪ್ರಿಂಟು ಎಲ್ಲ ರೆಡಿಯಾಗಿರುತ್ತೆ, ನೀವು ಯೂಸ್ ಮಾಡ್ಬೋದು. ಅದೇ ಟೆಕ್ನಾಲಜಿ ಬಂದಾಗ ಏನಾಗುತ್ತೆ, ಸೊ ನಿಮ್ಗೆ ಆಲ್ರೆಡಿ ಅಪ್ಗ್ರೇಡ್ ಅಂದರೆ ನೀವು ಫಂಕ್ಷನ್ ಯೂಸ್ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ ನಾವೀಗ ಇಂಡಿಯಾದಲ್ಲಿ ಯೂಸ್ ಮಾಡ್ತಾಯಿದ್ದೀವಿ, ಇದನ್ನು ನಮ್ಮದು ಕಂಪ್ನಿ ಈಗ USA ಓಪನ್ ಆಯಿತು. ಓಕೆನಾ. ಈ ಅಪ್ಲಿಕೇಶನ್ನ ನಾನು US ಎಕ್ಸ್ಟೆಂಡ್ ಮಾಡಬೇಕು ಅಂತಂದರೆ ಐ ಕ್ಯಾನ್ ಟೇಕ್ ದ ಸೇಮ್ ಬೇಸ್ ಎಲ್ಲ ಏನೇನು ಇರುತ್ತಲ್ಲ ತೊಗೊಳ್ತೀನಿ. US ಸ್ಪೆಸಿಫಿಕ್ ಏನೇನು ಬೇಕೋ ಸಮ್ಮ ಚೇಂಜಸ್ ಮಾಡೋದನ್ನು ನಾವು ಅದನ್ನು ರೋಲ್ ಔಟ್ ಅಂತೀವಿ. ಓಕೆನಾ. ಸೊ ಗೊತ್ತಾಯ್ತಲ್ಲ. ನೆಕ್ಸ್ಟು ಸಪೋರ್ಟ್. ಓಕೆನಾ. ಸೊ ಸಪೋರ್ಟ್ ಯಾವ ರೀತಿ ವರ್ಕ್ ಆಗುತ್ತೆ, ಸೇಮ್ ಇದೇ ರೀತಿಯೇ. ಈಗ ನಿಮ್ಮ ಮನೇಲಿ ಏನೋ ಕಟ್ಟಿದ್ದೀರಾ. ಓಕೆನಾ. ಏನೋ ಒಂದು ಆಯಿತು, ಈಗ ಸ್ವಿಚ್ ಆಫ್ ಆನ್ ಮಾಡಿ ಹೋಗ್ತಾ ಸ್ವಿಚ್ ಆಯಿತು, ಅದನ್ನು ನೀವು ರೀಪ್ಲೇಸ್ಮೆಂಟ್ ಮಾಡ್ತೀರಾ. ನೀವು ರೀಪ್ಲೇಸ್ಮೆಂಟ್ ನೀವೇ ಬೇಕಾದರೂ ಮಾಡ್ಕೊಬೋದು. ಈಗ ನಿಮ್ಗೆ ಆಗಲ್ಲ ಅಂತಂದರೆ ನೀವು ಏನು ಮಾಡ್ತೀರಾ, ಎಲೆಕ್ಟ್ರಿಷಿಯನ್ನ ಕರೆಸ್ತೀರಾ. ಅವ್ನು ಬರ್ತಾನೆ, ಚೆಕ್ ಮಾಡಿಬಿಟ್ಟು ಸ್ವಿಚ್ನ ಚೇಂಜ್ ಮಾಡ್ತಾನೆ, ಅವ್ನಿಗೆ ಇಷ್ಟು ಅಂತ ದುಡ್ಡು ಕೊಟ್ಟು ಕಳಿಸ್ತೀರ. ಅದೇ ರೀತಿ ಟೆಕ್ನಾಲಜಿಯನ್ನು ನೀವು ಅಪ್ಲಿಕೇಶನ್ ಯೂಸ್ ಮಾಡ್ತಿರ್ತೀರ. ಆದರೆ ನಿಮ್ಮ ಇಂಟರ್ನಲ್ ಒಂದು IT ಟೀಮ್ ಇರುತ್ತೆ, ಅವ್ರು ಆದರೆ ಓಕೆನಾ ಏನಾದರೂ ಇಶ್ಯೂಸ್ ಬಂತು ಅದಕ್ಕೆ ಏನಾದ್ರು ಅವರೇ ಬೇಕಾದ್ರೆ ಇಂಟರ್ನಲ್ IT ಟೀಮು ಫಿಕ್ಸ್ ಮಾಡ್ತಾರೆ. ಇಲ್ಲ ಅವ್ರ ಕೈಗೆ ಆಗಲ್ಲ ಅಂತಂತಂದರೆ ಅವರು ಬೇರೆ ಎಕ್ಸ್ಟರ್ನಲ್ ಇಂಪ್ಲಿಮೆಂಟೇಷನ್ನ ಕಂಪನೀಸ್ನ ಟೈಅಪ್ ಆಗ್ತಾರೆ. ಓಕೆ. ಸೊ ವರ್ಷಕ್ಕೆ ಇಷ್ಟು ನಾವು ದುಡ್ಡು ಕೊಡ್ತೀವಿ, ನಮ್ದು ಏನೇ ಇಶ್ಯೂಸ್ ಬಂದರೂ ಇದನ್ನು ಮಾಡಬೇಕು ಅಂತ. ಓಕೆ. ಸೊ ಅದನ್ನು ಏನಂತಾರೆ, ಅಪ್ಲಿಕೇಶನ್ ಮೇಂಟೆನೆನ್ಸ್ ಸಪೋರ್ಟ್ ಅಂತಾರೆ. ಓಕೆನಾ. ಅದು ಫಿಕ್ಸ್ಡ್ ಅಮೌಂಟ್ ಒಂದಿಷ್ಟು ಕೊಟ್ಟು ಏನೇ ಇಶ್ಯೂಸ್ ಬಂದ್ರೂ ಆ ಕಂಪ್ನಿಯಿಂದ ಅವರು ಸಪೋರ್ಟ್ ಮಾಡ್ತಾರೆ. ಓಕೆನಾ. ಮತ್ತು ಇನ್ನೂ ಏನಾದ್ರೂ ಇದೇ ಟೈಮಲ್ಲಿ ಏನಾದರೂ ಹೊಸ್ದಾಗಿ ಫಂಕ್ಷನಾಲಿಟೀಸ್ ಅವ್ರಿಗೆ ಬೇಕು ಅಂತಂತಂದರೆ ಅದನ್ನು ಚೇಂಜ್ ರಿಕ್ವೆಸ್ಟ್ ಅಂತಾರೆ. ಓಕೆನಾ. ಸೊ ಅದೇ ರೀತಿ ಇಲ್ಲಿ ಕೂಡ ಈಗ ನೀವು ಮನೆ ಕಟ್ಟಿದ್ದೀರಾ. ಓಕೆನಾ. ಈಗ ನೀವು ಓಲ್ಡ್ ಸ್ವಿಚ್ಚು ಏನೋ ಒಂದು, ಈಗ ನೀವು ಸ್ವಿಚ್ಚಲ್ಲೇ ಬೇಜಾನ್ ವೆರೈಟೀಸ್ ಇದ್ದಾವೆ. ಓಕೆನಾ. ನಮ್ಮ ಕಾಲದಲ್ಲಿ ಏನೋ ಒಂದು ಹಿಂಗೆ ಇತ್ತು, ನಿಮ್ಗೆ ಇಲ್ಲೊಂದು ಸ್ವಿಚ್ ಇತ್ತಲ್ವ. ಸೊ ಈಗೇನಾಗಿದೆ, ನಿಮಗೆ ಸ್ವಿಚ್ ಬೋರ್ಡಲ್ಲಿ ಇರುತ್ತೆ, ನಿಮಗೆ ಸೇಮ್ ಲೆವೆಲೇ ಇರುತ್ತೆ. ನಮ್ಗೆ ಅದಾದರೆ ಒಂದು ಅಪ್ಪು ಡೌನ್ ಅಂತ ಕಾಣಿಸ್ತಾ ಇತ್ತು ಅಲ್ವಾ. ಈಗ ಬಂದಿರೋ ಲೇಟೆಸ್ಟ್ ಸ್ವಿಚ್ಚಲ್ಲಿ ಹಂಗೆ ಅಂದರೆ ನೀವು ಸ್ವಿಚ್ ಆಫ್ ಮಾಡೋದು ಗೊತ್ತಾಗಲ್ಲ, ಆನ್ ಮಾಡಿ ಜಸ್ಟ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ, ಆನ್ ಮಾಡಿದ್ರೆ ಅದು ಲೇಟೆಸ್ಟ್. ಓಕೆನಾ. ಸೊ ಇದಕ್ಕೆ ಬೇಕು ಅಂತಂದರೆ ನೀವು ಅದನ್ನು ಎಲೆಕ್ಟ್ರಿಷಿಯನ್ ಕರೆದು ನೀವು ಒಂದು ಕಾಸ್ಟ್ ಎಸ್ಟಿಮೇಟ್ ಮಾಡಿಸ್ತೀರಾ. ಓಕೆನಾ. ನಿಮ್ಮ ಬಜೆಟಲ್ಲಿ ವರ್ಕೌಟ್ ಆಯಿತು ಅಂತಂದರೆ ನೀವು ಅಪ್ಗ್ರೇಡ್ಗೆ ಹೋಗ್ತೀರಾ, ಇಲ್ಲ ಅಂತಂದರೆ ನೀವು ಇರೋದನ್ನು ಯೂಸ್ ಮಾಡ್ತೀರಾ. ಓಕೆನಾ. ಅಂದರೆ ನೀವು ಕಂಪ್ಲೀಟಾಗಿ ಏನಾದ್ರೂ ರೀಪ್ಲೇಸ್ ಮಾಡ್ತೀರಾ ಅಂದ್ರಲ್ಲ, ಅದನ್ನು ನಿಮಗೆ ಚೇಂಜ್ ರಿಕ್ವೆಸ್ಟ್ ಬರ್ತದೆ. ಈಗ ವೈರ್ ಒಂದು 5-6 ವರ್ಷ ಯೂಸ್ ಮಾಡಿರ್ತಾರೆ, ಒಳಗಡೆ ಎಲ್ಲ ವೈರೆಲ್ಲ ಸುಟ್ಟೋಗ್ಬಿಡುತ್ತೆ. ಈಗ ನೀವು ಕಂಪ್ಲೀಟಾಗಿ ರೀಪ್ಲೇಸ್ಮೆಂಟ್ ಮಾಡಬೇಕು. ಓಕೆನಾ. ಅವಾಗೇನು ಮಾಡ್ತಾರೆ, ನೀವು ಮತ್ತೆ ಎಲೆಕ್ಟ್ರಿಷಿಯನ್ನ ಕರೆಸ್ಬಿಟ್ಟು ಇರೋ ವೈರ್ನೆಲ್ಲ ರಿಮೂವ್ ಮಾಡಿ ನೀವು ರೀಪ್ಲೇಸ್ಮೆಂಟ್ ಮಾಡ್ತೀರಾ. ಓಕೆನಾ. ಅದೆಲ್ಲ ನಿಮಗೆ ಈ ಸಪೋರ್ಟಲ್ಲಿ ಬರುತ್ತೆ. ಓಕೆನಾ. ಸೊ ಇದೊಂದು ನಿಮ್ಗೆ ಐಡಿಯಾ ಗೊತ್ತಾಯಿತು ಅನಿಸುತ್ತೆ. ಫಸ್ಟ್ ನೀವೇನು ಅರ್ಥ ಮಾಡ್ಕೊಬೇಕು, ನಿಮ್ಗೆ ಅದನ್ನೇ ಹೇಳೋಕ್ಕೆ ನಾನು ಹೊಟ್ಟಿರೋದು. ನೀವು IT ಕೆಲಸ ಮಾಡಬೇಕಂದ್ರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತಂದರೆ ಇಲ್ಲಿ ನಿಮಗೆ ಯಾರು ಬೇಕಾದರೂ ಕೆಲಸ ಮಾಡ್ಬೋದು. ಓಕೆನಾ. ಬಟ್ ನೀವೇನು ಅಂತಂದರೆ ಈ ರೀತಿ ಬೇಸಿಕ್ ಒಂದು ಐಡಿಯಾಸ್ನ ನೀವು ಅರ್ಥ ಮಾಡ್ಕೊಬೇಕು. ಓಕೆ. ಈಗ ನೀವು ಜಾವ ಕಲಿತೀನಿ ಅಂದ್ರೂ ಕಲಿಬೋದಾ. ಈಗ BE ಮಾಡಿರೋರಿಗೆ ಅವ್ರಿಗೂ ಸ್ವಲ್ಪ ಆಲ್ರೆಡಿ ಬ್ಯಾಕ್ಗ್ರೌಂಡ್ ಇರುತ್ತೆ. ಓಕೆ. ಈಗ BE ಓದ ತಕ್ಷಣ ಅವ್ರೇನು ಜಾವ ಕಲ್ತಿರಲ್ಲ, ಒಂದು 3rd ಸೆಮಿಸ್ಟರ್ 4th ಸೆಮಿಸ್ಟರ್ನ ಸ್ಪೆಸಿಫಿಕ್ಕಾಗಿ ಒಂದು ಪ್ರೋಗ್ರಾಮ್ ಲ್ಯಾಂಗ್ವೇಜ್ನ ಕಲಿತಾರೆ. ಹಾಗಾಗಿ BE ಆದ ತಕ್ಷಣ ಅವ್ರಿಗೆ ಈಸಿ ಆಗುತ್ತೆ. ಬಟ್ ಅದೇ BBM MCOM BCom ಅವ್ರಿಗಾಗಿರೋರಿಗೆಲ್ಲ ಅವ್ರಿಗೆ IT ಅಂದ್ರೆ ಗೊತ್ತಿರಲ್ಲ. ಓಕೆನಾ. ಮತ್ತು ಯಾವ ಟೆಕ್ನಾಲಜಿ ಅವ್ರು ಕಲಿಬೇಕು, ಲ್ಯಾಂಗ್ವೇಜು ಅವ್ರು ಏನೂ ಗೊತ್ತಿರಲ್ಲ. ಸೊ ನೀವು ಈ ರೀತಿ ಇಲ್ಲ ಕೋಡಿಂಗ್ ಕಲ್ತಾದರೂ ನೀವು ITಗೆ ಜಂಪ್ ಆಗ್ಬೋದು. ಇಲ್ಲ ಅಂತಂದರೆ ಇಷ್ಟೊಂದು ಅಪ್ಲಿಕೇಶನ್ಸು ನೀವು ಆಲ್ರೆಡಿ ನಾನು ಹೇಳಿದಾಗೆ ಅಪ್ಲಿಕೇಶನ್ ರೆಡಿಯಾಗಿರುತ್ತೆ. ನೀವು ಜಸ್ಟ್ ಕಸ್ಟಮರ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಕಾನ್ಫಿಗ್ರೇಷನ್ ಮಾಡಿ ಕೊಡೋದನ್ನು
ಓಕೆನಾ. ಅದನ್ನು ನಾವು ಜಸ್ಟ್ ಕಾನ್ಫಿಗ್ರೇಷನ್ ಅಂತೀವಿ. ಓಕೆ, ಅದಕ್ಕೆಲ್ಲ ನಿಮ್ಗೇನು ಜಾಸ್ತಿ ಟೆಕ್ನಾಲಜಿ ಏನೋ ಅಷ್ಟೊಂದು ಐಡಿಯಾ ಬೇಕಾಗಿರಲ್ಲ. ಬಟ್ ನೀವು ಡೇ ಟು ಡೇ ಬಿಸ್ನೆಸ್ ಪ್ರೋಸೆಸ್, ಓಕೆ, ನಾನು ಆಲ್ರೆಡಿ ಉದಾಹರಣೆ ಕೊಟ್ಟಿದ್ದೀನಿ. ಒಂದು ಹೌಸ್ ನೀವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋಕ್ಕೋದ್ರೆ ಏನೆಲ್ಲ ಬರ್ತದೆ ನೀವೇ ಅನಲೈಸ್ ಮಾಡಿ, ಓಕೆನಾ. ಸೊ ಅದ್ರ ಪ್ರಕಾರನೇ ಇದನ್ನು ಐ ಟಿನೂ ವರ್ಕ್ ಆಗೋದು. ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಐ ಟಿಲಿ ಏನಾದರೂ ಜಂಪ್ ಮಾಡಬೇಕು ಅಂತಂತಂದರೆ ಇಷ್ಟೊಂದು ಅಪ್ಲಿಕೇಶನ್ಸ್ ಇದ್ದಾವೆ, ನೀವು ನೀವು ಚೆಕ್ ಮಾಡಿ ನೀವು ಜಂಪ್ ಆಗಿ. ಅಕಸ್ಮಾತ್ ಯಾರಾದ್ರೂ HR ರಿಲೇಟೆಡ್ ಅಪ್ಲಿಕೇಶನ್ ಹೋಗಬೇಕು ಅಂದರೆ ಸೊ SAP ಸಕ್ಸಸ್ ಫ್ಯಾಕ್ಟರ್ ಅಂತ ನಂದು ಯೂಟ್ಯೂಬ್ ಚಾನಲ್ ಇದೆ. ಈಗ ಆಲ್ರೆಡಿ ವೀಡಿಯೋಸ್ ನೋಡ್ತಾ ಅದೇ ಚಾನಲಲ್ಲಿ ಎಂಡ್ ಯೂಸರ್ಸ್ ವೀಡಿಯೋಸ್ ಇದೆ. ನಾನು ಜಸ್ಟ್ ಬೇಸಿಕ್ ಒಂದು ಕಾನ್ಫಿಗ್ರೇಷನ್ಸ್ ವೀಡಿಯೋಸ್ ಅದೆಲ್ಲ ಅಪ್ಡೇಟ್ ಮಾಡಿದ್ದೀನಿ. ನೀವು ವಾಚ್ ಮಾಡಿ. ನಿಮ್ಗೆ ಓಕೆ ಅಂತಂತಂದರೆ ಓಕೆ, ನೀವೊಂದು ರಿಸ್ಕ್ ತಗೊಂಡು ಓಕೆ ನಾನು ಮಾಡ್ತೀನಿ ಅನ್ನೋದೊಂದು ಕಾನ್ಫಿಡೆನ್ಸು ಮತ್ತು ನಿಮಗೆ ಒಂದು ಉತ್ಸಾಹ ಇದ್ದರೆ ನನ್ನ ಯಾವಾಗ ಬೇಕಾದ್ರೂ ಕಾಲ್ ಮಾಡಿ. ನನ್ನ ನಂಬರ್ ಬಂದು 8296983100. ನೀವು ಯಾವಾಗ ಬೇಕಾದ್ರೂ ಕಾಲ್ ಮಾಡಿ, ಓಕೆನಾ. ನಿಮಗೆ ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಕೊಡ್ತೀನಿ.